ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್, ಜೂಮ್, ಫೇಸ್ಬುಕ್ನಲ್ಲಿ ಭಾಗವಹಿಸಿದಂತೆ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ವಸುಂಧರಾ ಮಾತೆಯನ್ನು, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞಕ್ಕೆ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ ಬಾಬಾಜಿಗಳು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಸಾಯಿಬಾಬಾ, ಗುರು ರಾಘವೇಂದ್ರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನು ಆವಾಹನೆಯನ್ನು ಮಾಡ್ತಾ, ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್, ನಾವೀಗಾಗಲೇ ರಾಮಾಯಣವನ್ನ ಚಿಂತನೆ ಮಾಡ್ತಾ ಇದ್ವಿ. ರಾಮಾಯಣ ಚಿಂತನೆ ಮಾಡ್ತಾ ಇದ್ವಿ. ರಾಮಾಯಣದಲ್ಲಿ ಈಗ ರಾಮಚಂದ್ರ ಆ ಹೀಗೆ ಸುಗ್ರೀವ ಮತ್ತೆ ಇದರಲ್ಲಿ ಹೊರಟಿದ್ದಾರೆ. ಈಗಾಗಲೇ ಒಂದು ಸಾರಿ ತಾನು ಹೊಡೆತ ತಿಂದು ಬಂದು ಪುನಃ ತಾನು ಹೇಳಿದ, ಅಂದ್ರೆ ರಾಮ ಯಾಕೆ ಹಾಗೆ ಮಾಡಿದ ಅಂತಂದ್ರೆ ಮುಂದೆ ಗೊತ್ತಾಗ್ತದೆ. ಅಂದ್ರೆ ರಾಮನಿಗೆ ಗೊತ್ತಾಗದೆ, ಅಥವಾ ವಾಲಿ ಯಾರು ಸುಗ್ರೀವ ಯಾರು ಅಂತ ತಿಳಿಯದೆ ಬಾಣ ಬಿಡದೆ ಸುಮ್ಮನೆ ನಿಂತಿದ್ದಲ್ಲ. ಅವನಿಗೆ ಗೊತ್ತಿದೆ ಯಾರು ಯಾರು ವಾಲಿ, ಯಾರು ಸುಗ್ರೀವ. ಆದ್ರೆ ಸುಗ್ರೀವನಿಗೆ ತನ್ನ ತಪ್ಪಿನ ಅರಿವನ್ನ ಮಾಡಿಸ್ಬೇಕಿತ್ತು. ಆದ್ರೆ ತಾನು ಏನಾದ್ರೂ ತಿದ್ಕೊಳ್ತಾನ, ಅಂದ್ರೆ ತನ್ನ ಅಣ್ಣನನ್ನ ಕೊಲ್ಲುವಂತಹ ಮನಸ್ಥಿತಿಯಿಂದ ಏನಾದ್ರೂ ಹೊರಗೆ ಬರ್ತಾನ ಅನ್ನುವುದನ್ನ ಅವನಿಗೆ ನೆನಪಿಸ್ಲಿಕ್ಕೋಸ್ಕರ ಹಾಗೆ ಮಾಡಿದ. ಆದ್ರೆ ಆ ಸುಗ್ರೀವ ಆತ ಯಾವುದೇ ಬದಲಾವಣೆ ಕಂಡು ಬರಲಿಲ್ಲ. ಈಗ ಹನುಮಂತ ತಾನು ಒಂದು ಉಪಾಯ ಮಾಡಿದ. ಆಯ್ತು, ಈ ಸರಿ ನಾವು ಒಂದು ಹಾರವನ್ನ ಹಾಕ್ತೇನೆ, ಹಾರವನ್ನ ಹಾಕ್ತೇನೆ ಅಂತ ಹೇಳಿ ಲಕ್ಷ್ಮಣನ ಕೈಯಲ್ಲಿ ಒಂದು ಹಾರವನ್ನ ಹಾಕಿಸಿದ್ರು. ಈಗ ಒಂದು ಹಾರವನ್ನ ಹಾಕಿ ಆ ಯಾರು ಹಾರವನ್ನ ಹಾಕಿ ಕಳಿಸಿದರು. ಆಯ್ತು, ಈಗ ಎರಡನೇ ಸಾರಿ ಪುನಃ ಹನುಮಂತ ಮತ್ತೆ ಎಲ್ಲರೂ ಅವನಿಗೆ ಧೈರ್ಯ ತುಂಬಿ ಸುಗ್ರೀವನಿಗೆ ವಾಲಿಯ ಹತ್ರ ತಾನು ಕಳಿಸಿಕೊಟ್ರು. ಖಂಡಿತ ಈ ಸರಿ ಹಾಗಾಗಲ್ಲ, ಖಂಡಿತ ನಾನು ಬಾಣ ಹೊಡಿತೇನೆ ಅಂತ ಹೇಳಿ ಕಳಿಸಿದರು. ಕೊನೆಗೆ ಈಗ ತಾನು ಸುಗ್ರೀವ ಬಂದು ಈಗ ಬಹಳ ಧೈರ್ಯದಿಂದ ಬಂದು ಜೋರ್ ಕರೆದ, ಏಯ್ ವಾಲಿ, ಬಾರ, ತಾಕತ್ತಿದ್ರೆ ಬಾರ ಹೊರಗೆ ಅಂತ ಹೇಳಿ ಮತ್ತೆ ಕರೆದ. ಅದು ಮತ್ತೆ ಅವನು ಹೇಳಿದ, ಅಲ್ಲ ಈಗ ತಾನೇ ದನ ಹೊಡೆದಂಗೆ ಹೊಡೆದ್ ಕಳಿಸಿ, ನಾಯಿ ಹೊಡೆದಂಗೆ ಮತ್ತೆ ಬಂದನ್ಲ ಇವನು, ಅದ್ರಲ್ಲೂ ತಾಕತ್ತಿದ್ರೆ ಬಾರ ಅಂತ ಕರಿತಾ ಇದ್ದ ಅಂತ ಹೇಳಿ, ತಡಿ ನೀವು ಬಂದೆ ಅಂತ. ಅವಾಗ ಹೆಂಗ ತಪ್ಸ್ಕೊಂಡು ಹೋಗಿದ್ದೆ, ಈ ಸರಿ ನಾನು ಮುಗಿಸೇ ಬಿಡ್ತೇನೆ ತಾಳು ಅಂತ ಹೇಳಿ ವಾಲಿ ಅವನು ಬರ್ಲಿಕ್ಕೆ ಶುರು ಮಾಡಿದ. ಕೂಡಲೇ ತಾರೆ ಅವನ ಹೆಂಡತಿ ತಡಿತಾಳೆ, ಇಲ್ಲ, ನಮಗೆ ಈಗಾಗಲೇ ಒಂದು ವಿಷಯ ಬಂದಿದೆ. ಏನಂತಂದ್ರೆ ಸುಗ್ರೀವ ರಾಮಚಂದ್ರನನ್ನ ಆಶ್ರಯಿಸಿದ್ದಾನಂತೆ, ಅಂದ್ರೆ ಅವನಿಗೆ ಸಹಾಯ ಮಾಡು ಯುದ್ಧದಲ್ಲಿ ಅಂತ ಹೇಳಿ. ಹಾಗಾಗಿ ಏನೋ ಅಪಾಯ ಕಾಯ್ದಿದೆ. ಏಕೆಂದ್ರೆ ಯಾವತ್ತೂ ಅವನಲ್ಲಿ ನಿಮ್ಮನ್ನ ಎದುರಿಸುವಂತಹ ಶಕ್ತಿ ಸಾಮರ್ಥ್ಯ ಇಲ್ಲದವನು, ಜೊತೆಗೆ ಬಂದು ಹೊಡೆತ ತಿಂದು ಹೋದವನು ಪುನಃ ಬಂದು ಕರೀತಾ ಇದ್ದಾನೆ ಅಂತಂದ್ರೆ ಏನೋ ಸಂಚಿದೆ ಅಂತ ಹೇಳಿ ವಾಲಿಯ ಹೆಂಡತಿ ಹೇಳ್ತಾರೆ. ಅದಕ್ಕೆ ಯಾಕೆಂದ್ರೆ ಇದನ್ನ ನಂಗೆ ಅಂಗದ ಹೇಳಿದ. ಯಾಕೆಂದ್ರೆ ವಾಲಿಯ ಮಗ ಅಂಗದ ನನಗೆ ಹೇಳಿದ, ರಾಮಚಂದ್ರನನ್ನ ಆಶ್ರಯಿಸಿದ್ದಾನೆ, ರಾಮಚಂದ್ರ ಮಹಾಪರಾಕ್ರಮಿ ಅಂತ ಹೇಳಿ. ಅವಾಗ ಕೂಡ್ಲೆ ವಾಲಿ ಹೇಳ್ತಾನೆ, ಒಂದು ವೇಳೆ ಬಹಳ ಒಳ್ಳೇದಾಯ್ತು. ಯಾಕೆಂದ್ರೆ ನಿಜವಾಗಲೂ ಸುಗ್ರೀವ ಏನಾದರೂ ರಾಮಚಂದ್ರನನ್ನ ಆಶ್ರಯಿಸಿದ್ದಾನೆ ಅಂತ ಆದ್ರೆ ನಾನು ಹೆದರುವ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ರಾಮನಿಗೆ ಗೊತ್ತಿದೆ ಯಾವುದು ಒಳ್ಳೇದು, ಯಾವುದು ಕೆಟ್ಟದ್ದು, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಎಲ್ಲವನ್ನ ಬಲ್ಲವನು. ಹಾಗಾಗಿ ಖಂಡಿತ ಅವನು ಯಾವತ್ತೂ ಅಧರ್ಮವನ್ನ ಪ್ರೋತ್ಸಾಹ ಮಾಡುವವನಲ್ಲ. ಹಂಗಾಗಿ ನೀನೇನು ಹೆದರ್ಬೇಕಾಗಿಲ್ಲ. ನಾನು ಖಂಡಿತ ನನಗೇನೂ ಆಗಲ್ಲ, ನಾನು ಒಳ್ಳೆ ರೀತಿಯಲ್ಲಿ ಹೋಗಿ ಬರ್ತೇನೆ. ಎಲ್ಲದಕ್ಕಿಂತ ಹೆಚ್ಚಾಗಿ
ಆ ರಾಮ ಧರ್ಮಮೂರ್ತಿ ಅಂತ ಹೇಳಿ ತಾನೆಲ್ಲ ಹೇಳಿದ. ಹೇಳಿ ತಾನು ಹೇಳಿದ. ಕೊನೆಗೆ ಏನು ತಾರೆ ಅವನಿಗೆಲ್ಲ ಆರತಿಯನ್ನೆಲ್ಲ ಮಾಡಿ ತಾನು ಕಳಿಸಿಕೊಟ್ಲು. ತಾನು ಬಂದ ಯುದ್ಧ, ವಾಲಿ ಮತ್ತೆ ಸುಗ್ರೀವರ ನಡುವೆ ಯುದ್ಧ ಶುರುವಾಯ್ತು. ಏನು ವಾಲಿ ಮತ್ತೆ ಪುನಃ ಅದೇ ಹೊಡಿತಾ ಹೊಡೆತ ಸರಿ ಹೊಡೆದ ವಾಲಿ. ಇವನು ಪಾಪ ಅವನನ್ನು ಹೊಡ್ತಾ ತಿನ್ನೋದು, ಬಾಣ ಬರ್ತದ ನೋಡೋದು, ಅವನನ್ನು ಹೊಡ್ತಾ ತಿನ್ನೋದು, ಬಾಣ ಬರ್ತದ ನೋಡೋದು. ಕೊನೆಗೆ ಆದ್ರೂ ಮರೆಯಲ್ಲಿ ನಿಂತಂತ ರಾಮಚಂದ್ರ ಬಾಣವನ್ನ ಬಿಟ್ಟ. ಒಂದೇ ಒಂದು ಬಾಣ, ಒಂದು ಬಾಣ ಆ ವಾಲಿಯನ್ನ ಎಷ್ಟು ದೂರ ಹೊಡೆದು ಅವ್ರು ಎಳ್ಕೊಂಡು ಹೋಗಿತ್ತು, ಹೊಡೆದು ಹೋಗಿತ್ತು ಅಂದ್ರೆ ಒಂದು ಹೋಗಿ ಬೆಟ್ಟಕ್ಕೆ ತಾಕಿ ಬಿದ್ದಿದ್ದಾನ ದೊಡ್ಡ ಬಂಡೆಗೆ. ಆ ಕೊನೆಗೆ ಅವರು ಆ ಎದೆಯನ್ನ ಸೀಳಿಕೊಂಡು ಹೋಗಿದೆ ಒಳಗಡೆ. ಆ ಒಂದು ಸಿಕ್ತನಾಗಿ ಬಿದ್ದ ವಾಲಿ. ಕೂಡ್ಲೆ ವಾಲಿ ಯಾವಾಗ ಆ ಬಾಣದ ಹೊಡೆತಕ್ಕೆ ಸಿಕ್ಕವನಾಗಿ ತಾನು ಬಿದ್ನೋ, ಆ ರಾಮಚಂದ್ರ ಆಗ ಅಂದ್ರೆ ಮರೆಯಲ್ಲಿ ನಿಂತು ಹೊಡೆದ. ಆದ್ರೆ ಈಗ ಎಲ್ಲರೂ ಆ ವಾಲಿಯ ಎದುರುಗಡೆ ರಾಮಚಂದ್ರ ತಾನು ಬಂದು ನಿಲ್ತಾನೆ. ಯಾವಾಗ ರಾಮಚಂದ್ರ ತಾನು ಬಂದು ನಿಂತ, ವಾಲಿ ಬೈಲಿಕ್ಕೆ ಶುರು ಮಾಡ್ತಾನೆ. ನಿಜವಾಗ್ಲೂ ನೀನೊಬ್ಬ ರಾಜನ ಮಗನು, ಅದರಲ್ಲೂ ನಾನು ಎಷ್ಟು ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿದ್ದೆ. ಯಾಕೆಂದ್ರೆ ರಾಮಚಂದ್ರ ಯಾವತ್ತೂ ಈ ತರ ಅಧರ್ಮದ ಕೆಲಸ ಮಾಡೋಲ್ಲ. ಯಾಕೆಂದ್ರೆ ಅವನು ಅಧರ್ಮವನ್ನು ಯಾವತ್ತೂ ಪ್ರೋತ್ಸಾಹ ಮಾಡುವವನಲ್ಲ ಅಂತ ಹೇಳಿ ದಶರಥ್ ಏನು ವಾಲಿ ರಾಮಚಂದ್ರನಿಗೆ ಜೋರು ಬೈಲಿಕ್ಕೆ ಶುರು ಮಾಡ್ತಾನೆ. ನೀನು ದಶರಥನ ಮಗನೇ ಅಲ್ಲ. ಯಾಕೆಂದ್ರೆ ದಶರಥ ಎಂತಹ ಮಹಾತ್ಮ, ಎಂತಹ ಧರ್ಮಾತ್ಮ, ಅಂತಹ ಧರ್ಮಾತ್ಮನ ಮಗನಾಗಿ ಬಂದವನು ನೀನು. ಎಂತಹ ಕೀರ್ತಿವಂತನಾಗಿರ್ಬೇಕಿತ್ತು. ಆದ್ರೆ ನೀನು ಮರೆಯಲ್ಲಿ ನಿಂತು, ಅದು ಎದುರುಗಡೆನೂ ಅಲ್ಲ, ಮರೆಯಲ್ಲಿ ನಿಂತು ಅದು ಏನು ಸಾಧಿಸಿದೆ ನೀನು? ಇದು ಒಬ್ಬ ಕ್ಷತ್ರಿಯನ ಪೌರುಷನ ಇದು. ಈ ಕಣ್ಣಿಗೆ ಕಾಣದ ಹಾಗೆ ಮರೆಯಲ್ಲಿ ನಿಂತು ನೀನು ಬಾಣ ಹೊಡೆದು ಏನು ಸಾಧಿಸಿದೆ ಅಂತ ಹೇಳಿ ಜೋರ್ ಮಾಡ್ಲಿಕ್ಕೆ ಹಿಡಿದ. ಆಯ್ತು, ನೀನು ಒಂದ್ ವೇಳೆ ತಪ್ಪು ಮಾಡಿದಕ್ಕೆ ಹ ಆ ಏನು ತಪ್ಪು ಮಾಡಿದವರಿಗೆ ನಾನು ಶಿಕ್ಷೆ ಕೊಡ್ತಾ ಇದ್ದೆ. ಅದ್ರಲ್ಲಿ ನಾನು ಏನು ಇದು ಮಾಡಿದ್ದೀನಿ? ಯಾಕೆಂದ್ರೆ ಈ ಸುಗ್ರೀವ ತಪ್ಪು ಮಾಡಿದ್ದಾನೆ, ಅದಕ್ಕೆ ಅವನಿಗೆ ಶಿಕ್ಷೆ ಕೊಡ್ತಾ ಇದ್ದೆ. ಹ ನಾನೇನು ತಲೆ ಕೆಟ್ಟು ಹುಚ್ಚನಾಗಿ ಬಂದವನು ಅಂತ ತಿಳ್ಕೊಳ್ಬೇಡ. ಹಾ ನಾ ನೀನು ನಾ ಕ್ಷತ್ರಿಯ ಧರ್ಮವನ್ನು ಪರಿಪಾಲನೆ ಮಾಡ್ತೇನೆ. ಯಾರು ಯುದ್ಧಕ್ಕೆ ಕರೀತಾರೆ, ಒಬ್ಬ ಕ್ಷತ್ರಿಯನಾದವನು ಯುದ್ಧಕ್ಕೆ ಕರೆದ್ರೆ ಬರೋಲ್ಲ ಅಂತ ಹೇಳಬಾರ್ದು. ಅದು ಒಬ್ಬ ಕ್ಷತ್ರಿಯನ ಧರ್ಮ. ಹಾಗೆ ನಾನು ಯಾರೇ ಯುದ್ಧ ಕರೆದ್ರೂ ನಾನು ಬರೋದೇ ಇಲ್ಲ ಅಂತ ಹೇಳುವುದು. ಹಾಗಾಗಿ ಯುದ್ಧಕ್ಕೆ ಕರೆದ ಅಂತ ನಾನು ಬಂದೆ. ಜೊತೆಗೆ ತಾರೆ ಹೇಳಿದ್ಲು, ಹೋಗ್ಬೇಡಿ, ರಾಮಚಂದ್ರನನ್ನು ಆಶ್ರಯಿಸಿದ್ದಾನೆ ಸುಗ್ರೀವ ಅಂತ ಹೇಳಿದ್ರು ಕೂಡ ನಾನು ಅವಳಿಗೆ ಧೈರ್ಯ ಹೇಳಿ, ನೀನು ಏನು ಹೆದರ್ಬೇಕಾಗಿಲ್ಲ. ಯಾಕೆಂದ್ರೆ ಸುಗ್ರೀವ ರಾಮನನ್ನು ಆಶ್ರಯಿಸಿದ್ದಾನೆ ಅಂತಂದ್ರೆ ಖಂಡಿತ ನನಗೆ ಯಾವುದೇ ಅಪಾಯ ಇಲ್ಲ ಅಂತ ಹೇಳಿ ನಾನು ಅವಳಿಗೆ ಸಮಾಧಾನ ಮಾಡಿ ಧೈರ್ಯ ಹೇಳಿ ಬಂದೆ. ಆದ್ರೆ ನೀನು ಇಂತಹ ಅಧರ್ಮವನ್ನು ಮಾಡ್ತಾ ಇದ್ದಿ, ತಪ್ಪನ್ನು ಮಾಡ್ತಾ ಇದ್ದಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಂತ ಹೇಳಿ, ನಾನು ಅನ್ಕೊಂಡಿದ್ದೆ ರಾಮ ಅಂತಂದ್ರೆ ಧರ್ಮಮೂರ್ತಿ, ಅಂದ್ರೆ ಧರ್ಮವೇ ರೂಪ ತೊಟ್ಟು ಬಂದ ಹಾಗಿದೆ ಅನ್ನೋ ಹಾಗೆ ನಾನು ಅನ್ಕೊಳ್ತಾ ಇದ್ದೆ. ಆದ್ರೆ ನೀನು ಹುಲ್ಲು ಮುಚ್ಚಿದ ಬಾವಿ ಇದ್ದ ಹಾಗೆ. ಯಾಕೆಂದ್ರೆ ಹುಲ್ಲು ಮುಚ್ಚಿದ ಬಾವಿ ನೋಡ್ಲಿಕ್ಕೆ ಏನೂ ಇಲ್ಲ ಅಂತ ಕಾಣಿಸ್ತದೆ. ಒಂದ್ ವೇಳೆ ಹುಲ್ಲಿದೆ ಅಂತ ಹೋದ್ರೆ ಒಳಗೆ ಬಿದ್ದೋಗ್ಬಿಡುದು. ಹಾಗೆ ನೀನು ಹುಲ್ಲು ಮುಚ್ಚಿದ ಬಾವಿ ಇದ್ದ ಹಾಗೆ, ದೊಡ್ಡ ಅಧಾರ್ಮಿಕ ನೀತಿ. ಅಲ್ಲ, ನೀನು ಹೇಳ್ಬೋದು ಏನು ಅಂದ್ರೆ ನಾನು ಆಹಾರಕ್ಕಾಗಿ ಅಂತ ಹೇಳಿ ಭೇಟಿ ಮಾಡಿದೆ ಎಂದು ಹೇಳಿ. ನೋಡು, ಆಹಾರಕ್ಕಾಗಿ ಅಂತ ಭೇಟಿ ಮಾಡಿದ್ರು ಕೂಡ, ಬೇಟೆ ಆಡೋದಾದ್ರೂ ಕೂಡ ಎಲ್ಲಾ ಪ್ರಾಣಿಗಳನ್ನ ಬೇಟೆ ಆಡ್ಲಿಕ್ಕೆ ಅವಕಾಶ ಇಲ್ಲ. ಸಿಕ್ಕ ಸಿಕ್ಕ ಕಾಡಿನಲ್ಲಿ ಇರುವಂತಹ ಬೇಡರು ಕೂಡ ಸಿಕ್ಕ ಸಿಕ್ಕ ಪ್ರಾಣಿಗಳನ್ನ ಕೊಂದು ತಿನ್ಲಿಕ್ಕೆ ಸಹ ಅವಕಾಶ ಇಲ್ಲ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ವಾಲಿ ಕೇವಲ ಎಲ್ಲರೂ ಒಂದ್ ವೇಳೆ ಯಾರಿಗೆ ಆಹಾರವೇ ಏನು ಮಾಂಸವೇ ಆಹಾರ ಅಂತ ಅನಿವಾರ್ಯತೆ ಇರ್ತದೆ, ಅವರಿಗೆ ಕೇವಲ 5 ಪ್ರಾಣಿಗಳನ್ನ ಮಾತ್ರ ಕೊಲ್ಲಿಕ್ಕೆ ಅವಕಾಶ. ಅದು 5 ಬೆರಳುಗಳನ್ನ ಹೊಂದಿದಂತ 5 ಪ್ರಾಣಿಗಳು. ಅದನ್ನ ಹೇಳ್ತಾನೋ. ಏನಂದ್ರೆ ಒಂದು ಮುಳ್ಳು ಹಂದಿ, ಆಮೇಲೆ ಅಳಿಲು, ಉಡ ಅಂತ ಅಂದ್ರೆ ದೊಡ್ಡ ಹಲ್ಲಿಯ ರೂಪ ಅಂದ್ರೆ ಉಡ ಅಂತ ಹೇಳ್ತೀವಲ್ಲ ಅದು, ಆಮೇಲೆ ಮೊಲ, ಆಮೆ. ಈ 5 ಪ್ರಾಣಿಗಳನ್ನ ಮಾತ್ರ ಅದು ಯಾರಿಗೆ ಅದನ್ನ ಬಿಟ್ಟರೆ ಬೇರೆ ತಿನ್ನೋದು ಗೊತ್ತಿಲ್ಲ ಅನ್ನುವಂತಹ ಕಾಡಿನಲ್ಲಿ ಬದುಕ್ತವಂತವ್ರು ಏನಿದ್ದಾರೆ ಅವ್ರು ಮಾತ್ರ ಅದು ಅವನು ಮಾತ್ರ ಸಾಯಿಸ್ಲಿಕ್ಕೆ ಸಾಧ್ಯ. ಅಂತದ್ರಲ್ಲಿ ನಾನೊಬ್ಬ ವಾನರ, ಅದರಲ್ಲೂ ರಾಜ, ನನ್ನನ್ನು ಹೇಗೆ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ? ಹೋಗ್ಲಿ, ನಾನು ಚರ್ಮಕ್ಕಾಗಿ ಅಂತ ಹೇಳಿ ಎಲ್ಲಾ ಪ್ರಾಣಿನೂ ಚರ್ಮವನ್ನು ಬಳಸಲ್ಲ. ಒಂದು ಮೃಗ ಏನೋ ಜಿಂಕೆ ಚರ್ಮ ಬಳಸ್ತಾರೆ, ಇಲ್ಲ ಹುಲಿ ಚರ್ಮ ಬಳಸ್ತಾರೆ. ಮಂಗನ ಚರ್ಮ ಯಾರು ಬಳಸ್ತಾರೆ? ಹ್ಮ್ ಹಾಗಾಗಿ ಆಮೇಲೆ ನೀನ್ ಹೇಳ್ಬೋದು, ನಿನಗೇನೋ ಈ ಸುಗ್ರೀವ ಸಹಾಯ ಮಾಡ್ತಾನೆ ಅಂತ ಹೇಳಿ ನೀನು ಇವತ್ತು ಸುಗ್ರೀವನನ್ನ ಆಶ್ರಯಿಸಿರ್ಬೋದಲ್ಲ. ಇವನಿಗೆ ಏನು ಸಹಾಯ ಮಾಡ್ತಾನೆ? ಇವನಿಗೆ ಏನು ತಾಕತ್ತಿದೆ? ನೀನ್ ಏನಾದ್ರೂ ನನ್ನ ಹತ್ರ ಬಂದಿದ್ರೆ, ನನ್ನ ಏನಾದ್ರೂ ಒಂದು ಮಾತು ಹೇಳಿದ್ರೆ, ನೀನ್ ರಾತ್ರೋರಾತ್ರಿ ಒಂದೇ ಒಂದು ರಾತ್ರಿಯಲ್ಲಿ ಇಡೀ ನೀನು ಬಯಸಿದ್ರೆ ಬೇಕಾದ್ರೆ ಇಡೀ ಲಂಕಾಪಟ್ಟಣವನ್ನೇ ಸುಟ್ಟು ಭಸ್ಮ ಮಾಡಿಬಿಡ್ತಿದ್ದೆ. ಹ ನಿನ್ನ ಸೀತೆ ಎಲ್ಲಿದ್ರು ಸರಿ, ಒಂದೇ ಒಂದು ರಾತ್ರಿಯಲ್ಲಿ ನಾನು ಕರ್ಕೊಂಡು ಬಂದು ನಿನ್ನ ಎದುರಿಗೆ ನಿಲ್ಲಿಸಿದ್ದೆ. ಅಂಥದ್ರಲ್ಲಿ ನನ್ನ ಹತ್ರ ಬರೋದು ಬಿಟ್ಟು, ನನ್ನನ್ನ ಕೇಳೋದು ಬಿಟ್ಟು, ಹೋಗಿ ಹೋಗಿ ಇವನಿಗೆ ಏನು ತಾಕತ್ತಿದೆ, ಶಕ್ತಿ ಇದೆ ಅಂತ ಹೇಳಿ ಸುಗ್ರೀವನನ್ನ ಆಶ್ರಯಿಸಿದ್ದೇನೆ ಅಂತ ಹೇಳಿ ಆ
ಹಂಗೆ ಅಂತಹ ನನ್ನ ಪರಾಕ್ರಮ ಇಡೀ ಲಂಕೆಯನ್ನೇ ನಾಶ ಮಾಡಿಬಿಡಬಲ್ಲೆ. ಆ ರಾವಣನನ್ನ ನಾನು ಬೇಕಾದ್ರೆ ಹೆಡೆಮುರಿ ಕಟ್ಟಿ ಕರ್ಕೊಂಡು ಬರ್ತಾ ಇದ್ದೆ, ನೀನು ಬಯಸಿದ್ದೆ ಅಂತಾದ್ರೆ. ಅಂತ ಅಂಥದ್ರಲ್ಲಿ ನನಗೆ ಹೇಳೋದು ಬಿಟ್ಟು ಅಂತ ಹೇಳಿ ತಾನು ರಾಮನ ತನ್ನ ಆಕ್ರೋಶವನ್ನ ಹೊರಗೆ ಹಾಕಿದ. ಇಷ್ಟುವರೆಗೂ ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇದ್ದ ರಾಮ ಈಗ ಹೇಳ್ತಾ ಇದ್ದಾನೆ ನೋಡು. ರಾಮ ತಾನು ಅದಕ್ಕೆ ಉತ್ತರ ಹೇಳ್ತಾ ಇದ್ದಾನೆ. ಬಹಳ ಒಳ್ಳೆಯ ಆ ಮಾತಾಡ್ತಾ ಇದೀಯ ಏನು ವಾಲಿ, ಏಕೆಂದ್ರೆ ಬಹಳ ಏನು ತಿಳಿದವರ ಹಾಗೆ ಮಾತಾಡ್ತಾ ಇದ್ದೆ. ಇಷ್ಟೂ ತಿಳಿದವನಾಗಿ ಮತ್ತೆ ಯಾಕೆ ನೀನು ತಪ್ಪು ಮಾಡಿದೆ ಅಂದ್ರೆ ನೀನು ಯಾಕೆ ಹೀಗೆ ಮಾತಾಡ್ತಾ ಇದ್ದೀಯ? ಯಾಕೆಂದ್ರೆ ತಿಳಿದವರು ಯಾರು ಹೀಗೆ ಮಾತಾಡೋದು. ಹ್ಮ್ ಮರೆಯಲ್ಲಿ ನಿಂತು ನಾನು ಯಾಕೆ ಬಾಣ ಬಾಣ ಬಿಟ್ಟೆ ಗೊತ್ತು? ನಿನಗೆ ಶಿಕ್ಷೆ ಕೊಡ್ಲಿಕ್ಕಾಗಿ ಅಲ್ಲ, ಶಿಕ್ಷೆ ಕೊಡ್ಲಿಕ್ಕೆ ನೀನು ಯಾರು? ಶಿಕ್ಷೆ ಕೊಡ್ಲಿಕ್ಕೆ ನಾನು ಯಾರು ಅಂತಂದ್ರೆ ಈ ಇಡೀ ಭರತ ಭೂಮಿ, ಇಡೀ ಭರತ ಭೂಮಿ ಭರತನಿಗೆ ಸೇರಿದ್ದು. ಅಂದ್ರೆ ಅಯೋಧ್ಯೆಯ ರಾಜ ಭರತ ಏನಿದ್ದಾನೆ ಆ ಭರತನಿಗೆ ಸೇರಿದ್ದು. ಭರತನ ಸೇವಕರಾದ ನಾವು ಈ ಯಾರೆಲ್ಲ ಒಬ್ಬ ಕ್ಷತ್ರಿಯರಾಗಿ ಯಾರೆಲ್ಲ ಈ ನಮ್ಮ ಸಾಮ್ರಾಜ್ಯದಲ್ಲಿ ಯಾರು ತಪ್ಪು ಮಾಡ್ತಾರೆ ಅವರಿಗೆ ಶಿಕ್ಷೆ ಕೊಡ್ತೀವಿ. ಆಮೇಲೆ ಮರೆಯಲ್ಲಿ ನಿಂತು ಬಾಣ ಬಿಟ್ಟೆ. ಅಲ್ಲ, ಪ್ರಾಣಿಗಳನ್ನ ನಾವು ಏನಾದ್ರೂ ಎದುರುಗಡೆ ನಿಂತು ಬಾಣ ಹೊಡಿತೀವಿ, ಮರೆಯಲ್ಲೇ ತಾನೇ ನಿಂತು ಬಾಣ ಹೊಡೆಯೋದು. ನೀನು ಪ್ರಾಣಿ, ವಾನರ ನೀನು, ನಾನು ಮನುಷ್ಯ. ಹಾಗಾಗಿ ನಿನ್ನನ್ನು ನಾನು ಬೇಟೆಯಾಡುವುದಾದ್ರೆ ಮರೆಯಲ್ಲೇ ನಿಂತು ಬೇಟೆಯಾಡೋದು. ಹಾಗೆ ನೀನು ತಪ್ಪು ಮಾಡಿದ್ದೀಯ. ಹಾಗಾಗಿ ಯಾಕೆ ತಪ್ಪು ಅಂತ ತಪ್ಪು ನಾನೇನ್ ಮಾಡಿದ್ದೇನೆ? ಧರ್ಮ ಅಧರ್ಮದ ಸೂಕ್ಷ್ಮತೆಯನ್ನ ನೀನು ಅರಿತುಕೊಳ್ಳದೆ ತಿಳಿದುಕೊಳ್ಳದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀನೊಬ್ಬ ರಾಜನಾದು. ಯಾರೋ ಸಾಮಾನ್ಯ ಮನುಷ್ಯ ತಪ್ಪು ಮಾಡಿದ್ರೆ ಹೋಗ್ಲಿ ಬಿಡು ಅನ್ಬೋದು, ನೀನೊಬ್ಬ ರಾಜನಾಗಿ. ಯಾಕೆಂದ್ರೆ ರಾಜನನ್ನ ನೋಡಿ ಅನುಸರಿಸುವವರು ಬಹಳ ಜನ ಇರ್ತಾರೆ. ಒಂದ್ ವೇಳೆ ಬೇರೆಯವರು ಆ ತಪ್ಪು ಮಾಡಿದ್ರೆ ನೀನು ಅವರನ್ನ ತಪ್ಪು ಅಂತ ಹೇಳಲಿಕ್ಕೆ ನಿನ್ನ ಹತ್ರ ಏನು ಅಧಿಕಾರ ಇದೆ, ಏನು ಯೋಗ್ಯತೆ ಇದೆ? ಅವ್ರು ಹೇಳ್ತಾರೆ ನೀನೇ ಮಾಡಿದ್ದೀನಿ, ನಾವ್ ಯಾಕೆ ಮಾಡಬಾರ್ದು ಅಂತ ಕೇಳ್ತಾರೆ ಅಲ್ವಾ. ಯಾಕೆ, ಏನ್ ತಪ್ಪು ಮಾಡಿದ್ದಾನೆ? ನೀನು ಪರಸ್ತ್ರೀಯನ್ನ ಮೋಹಿಸಿದ್ದೀಯಲ್ಲ, ಅಂದ್ರೆ ಸುಗ್ರೀವನ ಹೆಂಡತಿಯನ್ನ ನೀನು ಬಯಸಿ ನಿನ್ನ ಬಳಿ ಇಟ್ಕೊಂಡಿದ್ದೀಯ. ತಪ್ಪಲ್ವಾ ಇದು? ಎಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ, ತಮ್ಮ ಅಂತಂದ್ರೆ ಯಾರು? ತಮ್ಮನನ್ನ ಸಾಯಿಸ್ಲಿಕ್ಕೆ ಹೊರಟಿದೀಯ. ಅವನ ಸಿಕ್ಕರೆ ಅವನು ಸಾಯಿಸ್ಬಿಡ್ತೀನಿ ಅಂತ. ತಪ್ಪಲ್ವಾ ಅದು? ತಮ್ಮ, ತಮ್ಮ ಅಂತಂದ್ರೆ ಅವನು ಮಗ ಇದ್ದ ಹಾಗೆ. ತಮ್ಮ ಮಗನ ಏನು ತಮ್ಮನಿಗೆ ಮಗನ ಸ್ಥಾನ ಹಾಗೆ. ಯಾಕೆಂದ್ರೆ ತಂದೆ ಇಲ್ಲ, ತಾಯಿ ಇಲ್ಲ. ಹಾಗಿದ್ದಾಗ ಅವನನ್ನು ನೀನು ಮಗನ ಹಾಗೆ ನೋಡ್ಕೊಳ್ಬೇಕಾಗಿತ್ತು. ಅದಕ್ಕೆ ಹೇಳ್ತಾ ಇದ್ದಾನೆ ನೋಡು, ಯಾರು ಏನು ಆ, ಏನು ಹಾಗೆ ನೀನು ಅವನನ್ನು ರಕ್ಷಣೆ ಮಾಡಬೇಕಾದವನು, ಅದು ಬಿಟ್ಟು ಅವನನ್ನು ಸಾಯಿಸ್ಲಿಕ್ಕೆ ಹೋಗ್ತಾ ಇದೆಯಲ್ಲ, ಅದು ತಪ್ಪಲ್ವ? ಎರಡನೇದಾಗಿ ನೋಡು, ಧರ್ಮಶಾಸ್ತ್ರ ಏನ್ ಹೇಳ್ತದೆ, ಯಾರು ತಂಗಿಯನ್ನ, ತನ್ನ ಸ್ವಂತ ತಂಗಿಯನ್ನ ಅಥವಾ ತಂಗಿಗೆ ಸಮಾನರಾದವರನ್ನ, ಯಾರು ತನ್ನ ಸ್ವಂತ ಮಗಳನ್ನ ಅಥವಾ ಮಗಳಿಗೆ ಸಮಾನರಾದವರನ್ನ ಅಥವಾ ತನ್ನ ಸೊಸೆಯನ್ನ ಯಾರು ಕಾಮುಕ ದೃಷ್ಟಿಯಿಂದ ನೋಡ್ತಾನೆ, ಅವರನ್ನ ಬಯಸ್ತಾನೆ ಅಥವಾ ಅವರನ್ನ ಹಾಳು ಮಾಡುವ ಪ್ರಯತ್ನ ಮಾಡ್ತಾನೆ, ಅವನಿಗೆ ಧರ್ಮಶಾಸ್ತ್ರದಲ್ಲಿ ಏನ್ ಹೇಳಿದೆ ಅಂದ್ರೆ ಮರಣದಂಡನೆ ಅವನಿಗೆ ಶಿಕ್ಷೆ. ಹಾಗಾಗಿ ನೀನು ನಿನ್ನ ತಮ್ಮ, ತಮ್ಮ ಅಂದ್ರೆ ಯಾರು? ಮಗ ಇದ್ದಾಗ. ಅವನ ಹೆಂಡತಿ ಯಾರು? ಏನಾಗ್ಬೇಕು ನಿನಗೆ? ಮಗಳಿದ್ದ ಹಾಗೆ. ಹ? ಹಾಗೆ ಸೊಸೆ ಮಗಳಿದ್ದ ಹಂಗ ಆಗ್ತಾಳೆ. ಅಂಥದ್ರಲ್ಲಿ ನೀನು ಬಯಸಿ ಅವಳನ್ನ ನೀನು ಮೋಹಿಸಿದ್ಯಲ್ವ, ಅದು ತಪ್ಪಲ್ವಾ? ಅಂತ ಹೇಳಿ ಅದಕ್ಕೆ ನೀನು ಮೃಗ ಆಗಿದ್ದರಿಂದ, ಮೃಗ ಆದ ಕಾರಣದಿಂದ ನಾನು ಮರೆಯಲ್ಲಿ ನಿಂತೆ. ನನಗೇನು ದೋಷ ಇಲ್ಲ. ಯಾಕೆಂದ್ರೆ ಪ್ರಾಣಿಗಳನ್ನ ಹೆಂಗ್ ಬೇಕಾದ್ರೂ ನಾವು ಮರೆಯಲ್ಲಿ ನಿಂತು ಬಾಣ ಹೊಡಿತು ಅಂತ ಹೇಳಿ ಆ ತಾನು ರಾಮ ತಾನು ಮಾಡಿದ್ದನ್ನ ಸಮರ್ಥನೆ ಮಾಡಿಕೊಂಡ. ಯಾಕೆಂದ್ರೆ ನೀನು ಆ ನಿಜವಾಗ್ಲೂ ಒಬ್ಬ ರಾಜನಾಗಿ ಪಾಲಿಸಬೇಕಾದ ಧರ್ಮವನ್ನು ಪಾಲಿಸಿಲ್ಲ, ತಪ್ಪು ಮಾಡಿದ್ದೀಯ. ಯಾವಾಗ ರಾಮಚಂದ್ರ ಆ ಹೀಗೆ ಇಷ್ಟೆಲ್ಲ ನೀನು ತಿಳ್ಕೊಂಡು ಇಷ್ಟು ದೊಡ್ಡ ಭಾಷಣ ಹೇಳ್ತೀಯಲ್ಲ, ಮತ್ತೆ ಯಾಕೆ ನೀನು ಈ ತಪ್ಪು ಮಾಡಿದ್ವಿ ಅಂತ ಹೇಳಿ ಯಾವಾಗ ತಾನು ಹೇಳಿದ ಆಗ ಕೂಡಲೇ ವಾಲಿಗೆ ಪಶ್ಚಾತ್ತಾಪ ಆಗಿ ತಾನು ಕೂಡಲೇ ರಾಮನಿಗೆ ಶರಣಾದ. ತಪ್ಪಾಯ್ತು. ಯಾಕೆಂದ್ರೆ ಯಾವುದೋ ಅಜ್ಞಾನದಿಂದ ನಾನು ಹೀಗೆ ಮಾಡಿದೆ. ನನಗೆ ನಿಜವಾಗ್ಲೂ ಹಾಗೆ ಮಾಡ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ನಾನು ಕೋಪಕ್ಕೆ, ಯಾಕೆಂದ್ರೆ ಪ್ರಾಣಿಗಳು, ನೀವು ಮಂಗ್ಯ ನೋಡ್ಬೇಕು. ನೀವು ಮಂಗ್ಯ ಒಂದು ದೊಡ್ಡ ಗುಂಪು ಬರ್ತದಲ್ಲ ಅವೇ ಕಚ್ಚಾಡ್ತಿರ್ತಾವು. ಹೆಂಗ್ ಕಚ್ಚಾಡ್ತಾವಂದ್ರೆ ಹಂಗೆ ನೋಡ್ಸೋದೇನ ನೋಡೋರೇ ಹೆದರಿ ಹೋಗ್ಬೇಕು ಹಂಗೆ. ಅಂದ್ರೆ ಅಷ್ಟು ರೋಷ ಇರ್ತದೆ ಅವಕ್ಕೆ, ಸಿಟ್ಟು ಬರ್ತದೆ. ನೀವೇನಾದ್ರೂ ಅವು ಬಂದಾಗ ನೀವು ಹಿಂಗ್ ಮಾಡಿದ್ರೆ ಅವು ಮೈ ಮೇಲೆ ಬರ್ತಾವು. ಅದ್ರಲ್ಲಿ ಈ ಕಾಡಲ್ಲಿರೋ ಅಷ್ಟು ಇದು ಮಾಡಲ್ಲ, ಈ ನಾಡಲ್ಲಿ ಇರ್ತಾವಲ್ಲ ಆಗ ಭಾರಿ ಹೆದರ್ತಾವು. ಏನೋ ಹೆದರ್ಸ್ತಾವು, ಮನುಷ್ಯರನ್ನ ಹೆದರ್ಸ್ತಾವು. ಹಂಗೆ ಪಾಪ ಇಲ್ಲಿ ಆ ಅದೇ ರೀತಿ ಆಗಿದೆ. ಪಾಪ ಅವನಿಗೆ ಬಹಳ ಸಿಟ್ಟು ಬಂದ್ಬಿಟ್ಟಿತ್ತು. ಅವನು ಹಂಗಾಗಿ ಹಾಗೆ ಮಾಡಿದ. ಅದಕ್ಕೆ ತಾನು ವಾಲಿಗೆ ಬಹಳ ಪಶ್ಚಾತ್ತಾಪದಿಂದ ಅವನು ತಾನು ಕ್ಷಮಾಪಣೆಯನ್ನು ಕೇಳಿದ. ತಪ್ಪಾಯ್ತು ಸ್ವಾಮಿ, ನಾನು ಹೀಗೆ ಮಾಡಬಾರದಾಗಿತ್ತು ಅಂತ ಹೇಳಿ. ಯಾಕೆಂದ್ರೆ ನೋಡಿ, ನಿಜವಾಗ್ಲೂ ವಾಲಿ ಒಳ್ಳೆಯವನು. ಯಾಕೆಂದ್ರೆ ಅವನು ಇಂದ್ರನ ಅವತಾರ. ಹಾಗಾಗಿ ಕೂಡ್ಲೆ ಅವನು ಯಾವಾಗ ರಾಮಚಂದ್ರ ಅವನ ತಪ್ಪನ್ನ ಮನವರಿಕೆ ಮಾಡಿದ ಕೂಡ್ಲೆ ಅವನು ಶರಣಾದ. ಅಂದ್ರೆ ಮೊಂಡತನ ಮಾಡ್ಲಿಲ್ಲ, ಹಠ ಮಾಡ್ಲಿಲ್ಲ. ಅಂದ್ರೆ ಇದೇ ನಿಜವಾದ ಕಾರಣ. ಯಾಕೆಂದ್ರೆ
ವಾಲಿ ರಾಮನ ಭಾರಿ ದೊಡ್ಡ ಭಕ್ತ. ಎಷ್ಟು ದೊಡ್ಡ ಭಕ್ತ ಅಂದ್ರೆ ಸುಗ್ರೀವನಿಗಿಂತಲೂ ದೊಡ್ಡ ಭಕ್ತ. ಅವನು ದೊಡ್ಡ ಭಕ್ತ ಅಂತಾನೆ ವಾಲಿ ಆ ಏನು ರಾಮಚಂದ್ರ ಎದುರುಗಡೆ ಬರ್ಲಿ ಅಲ್ಲ, ಭಕ್ತನನ್ನ ಬಾಣ ಹೊಡೆದುಕೊಳ್ಳಬಹುದು. ದೇವರು ಆಗಿ ದೇವರ ರಕ್ಷಣೆ ಮಾಡಬೇಕಾಗಿರೋ ಭಗವಂತನೇ ಆ ಹೀಗೆ ಬಾಣ ಹೊಡೆದುಕೊಳ್ಬೋದಾ ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾರೆ ನಿಜವಾಗ್ಲೂ ರಾಮ ಯಾಕೆ ಎದುರಿಗೆ ಬರಲಿಲ್ಲ ಅಂತಂದ್ರೆ, ಅವನು ನಿಜವಾಗ್ಲೂ ದೊಡ್ಡ ಭಕ್ತ. ಒಂದ್ ವೇಳೆ ಬಂದಿದ್ರೆ ಏನಾಗ್ತಿತ್ತು ಅಂದ್ರೆ ವಾಲಿಯನ್ನ ಕೊಲ್ಲುವ ಪ್ರಸಂಗವೇ ಬರ್ತಾ ಇರ್ಲಿಲ್ಲ. ಅಲ್ಲ, ಒಳ್ಳೇದಾತಲ್ವಾ? ವಾಲಿಯನ್ನ ಕೊಲ್ಲೋದು. ಈಗ ರಾಮಚಂದ್ರನ್ ಏನಾಗ್ಬೇಕಾಗಿದೆ? ತನ್ನ ಸೀತೆಯನ್ನ ಕದ್ದವರನ್ನ ಕರ್ಕೊಂಡು ಬರ್ಬೇಕಲ್ವಾ? ಅದಕ್ಕೆ ಯಾರಾದ್ರೆ ಸುಗ್ರೀವ ಆದ್ರೆ ವಾಲಿ ಆದ್ರೆ ವಾಲಿ ಈಗಾಗ್ಲೇ ಅವನು ಎಂತ ಪರಾಕ್ರಮಿ ಅಂದ್ರೆ ಸಮುದ್ರವನ್ನ ಮೂರು ಮೂರು ದಿನನಿತ್ಯ ಮೂರು ಸಮುದ್ರದಲ್ಲಿ ಸ್ನಾನ ಮಾಡ್ತಾ ಇದ್ದವು. ಪೂರ್ವ ಪಶ್ಚಿಮ ದಕ್ಷಿಣದಲ್ಲಿ. ಆಮೇಲೆ ಈಗಾಗ್ಲೇ ಒಂದ್ಸಾರಿ ರಾವಣನನ್ನ ಕಂಕ್ಳಲ್ಲಿ ಹಿಂಗೆ ಹಿಡ್ಕೊಂಡು ಬಂದಿದ್ದ, ಅದು ಹಿಂದಿಂದ ಬಾಲ್ದಲ್ಲಿ ಹಿಡ್ಕೊಂಡು ಹಿಂಗ್ ಕಂಕ್ಳಲ್ಲಿ ಹಿಡ್ಕೊಂಡು ಬಂದು ಅವನ ಮಗನ ತೊಟ್ಲಲ್ಲಿ ಕಟ್ಟಿದ್ದು, 10 ತಲೆಯ ಹುಳು ಅಂತ ಹೇಳಿ. ಹಂಗೆ ಅಂತ ಪರಾಕ್ರಮಿ ವಾಲಿ. ರಾವಣ ಎಲ್ಲರೂ ತಂಟೆಗೆ ಹೋಗ್ತಾ ಇದ್ದ, ದೇವತೆಗಳನ್ನು ಕೂಡ ಕೆಣಕ್ತಿದ್ದ, ಆದ್ರೆ ವಾಲಿ ಸುದ್ದಿ ಹೋಗ್ತಾ ಇರ್ಲಿಲ್ಲ. ಸರಿ ಇಲ್ಲ ಅವನಿಗೆ ಮನುಷ್ಯ ಇವನು ಅಂತೇಳಿ ಅಂದ್ರೆ ಸಂಧಿ ಮಾಡ್ಕೊಂಡಿದ್ದ ಅವನ ಜೊತೆಗೆ. ಹಂಗೆ ನಾನು ಅಂತಹ ಒಳ್ಳೇದಲ್ವಾ, ಒಳ್ಳೇದಾಯ್ತಲ್ಲ, ರಾತ್ರಿ ಕರ್ಕೊಂಡು ಬರ್ತಿದ್ದವ ಯಾರೋ ವಾಲಿ ಸೀತೆಯನ್ನ. ಹಂಗ್ ಮಾಡಿಬಿಟ್ಟಿದ್ರೆ ಸಮಸ್ಯೆನೇ ಇರ್ಲಿಲ್ಲ. ಸೇತುವೆ ಕಟ್ಟೋದಂತೆ, ಆ ಅಲ್ಲಿ ಯುದ್ಧ ಮಾಡೋದಂತೆ, ಇದೆಲ್ಲ ಏನು ಇದೇ ಇರ್ಲಿಲ್ಲ ಅಂತ ಹೇಳಿ. ಅದಕ್ಕೆ ಹೇಳ್ತಾರೆ ಈಗ ಈಗ ವಾಲಿಗೂ ಮತ್ತೆ ರಾವಣನಿಗೆ ಏನು ವ್ಯತ್ಯಾಸ ಆಗ್ತದೆ ಅಲ್ವಾ? ರಾವಣ ರಾವಣ ಏನು ಮಾಡಿದಾನೆ? ಇನ್ನೊಬ್ಬರನ್ನ ಹೆಂಡತಿನ ಕರ್ಕೊಂಡು ಹೋಗಿ ಇಟ್ಕೊಂಡಿದೆ. ಮತ್ತೆ ವಾಲಿ ಮಾಡಿದ್ದೇನು ಅದನ್ನೇ ಅಲ್ಲ. ಅವನ ಹತ್ರ ಹೋಗಿ ನನ್ನ ಹೆಂಡತಿನ ಬಿಡಿಸ್ಕೊಡು ಅಂತ ಹೆಂಗ್ ಕೇಳಲಿಕ್ಕಾಗ್ತದೆ ಅಲ್ವಾ? ಅದು ಒಂದು ಕಾರಣ. ಎರಡನೇದು, ಒಂದು ವೇಳೆ ವಾಲಿ ಹತ್ರ ಹೋಗಿದ್ದ ಅಂತ ಆದ್ರೆ ಕೋಟ್ಯಾಂತರ ಜನ ವಾನರರಿಗೆ ರಾಮನ ಸೇವೆ ಮಾಡುವ ಅವಕಾಶ ಸಿಗ್ತಾ ಇರಲಿಲ್ಲ. ಅಂದ್ರೆ ಬರೀ ವಾಲಿ ಒಬ್ಬನೇ ಮಾಡಿಬಿಡ್ತಿದ್ದ ರಾಮನ ಸೇವೆನ. ಪಾಪ ಅವ್ರು ಉಳಿದವರೆಲ್ಲ ಏನ್ ಮಾಡ್ಬೇಕು? ಆ ಅದಕ್ಕೆ ಯಾಕಂದ್ರೆ ಈಗಾಗಲೇ ದೇವರ ಭಗವಂತನ ಸೇವೆ ಮಾಡ್ಬೇಕಂತಾನೆ ಅವತಾರ ಮಾಡಿ ಬಂದಿದ್ದಾರೆ ಎಷ್ಟೊಂದು ಜನ. ಅಂತದ್ರಲ್ಲಿ ಅವರೆಲ್ಲರಿಗೂ ರಾಮನ ಸೇವಾ ಭಾಗ್ಯವೇ ಸಿಗ್ತಾ ಇರಲಿಲ್ಲ. ಹಾಗಾಗಿ ಅದಕ್ಕೆ ರಾಮಚಂದ್ರ ವಾಲಿಯನ್ನ ನಿಗ್ರಹ ಮಾಡಿದ. ಏಕೆಂದ್ರೆ ಎಲ್ಲವನ್ನ ಮಾಡಿಬಿಡ್ತಿದ್ದ ವಾಲಿ ಒಬ್ಬನೇ. ಹಾಗಾಗಿ ವಾಲಿಯನ್ನ ತಾನು ನಿಗ್ರಹ ಮಾಡಿದ. ಅದಕ್ಕೆ ಆ ವಾಲಿಯ ಮುಂದೆ ರಾಮ ಬರ್ಲಿಲ್ಲ. ಅದರಲ್ಲೂ ಎಲ್ಲದಕ್ಕಿಂತ ಹೆಚ್ಚಾಗಿ ವಾಲಿ ಮಾಡಿದ ಒಂದು ದೊಡ್ಡ ತಪ್ಪೇನು ಅಂತಂದ್ರೆ ಹನುಮಂತನನ್ನ ಆಶ್ರಯಿಸಲಿಲ್ಲ. ಯಾಕೆಂದ್ರೆ ಅವನು ಈ ಅದೇ ಸುಗ್ರೀವ ಹನುಮಂತನನ್ನ ಆಶ್ರಯಿಸಿದ. ಅವನಲ್ಲಿ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ, ಏನಿಲ್ಲ, ಆದ್ರೂ ಕೂಡ ಹನುಮಂತನನ್ನ ಆಶ್ರಯಿಸಿದ. ಹಾಗಾಗಿ ಭಗವಂತ ವಾಲಿಯನ್ನು ಹುಡ್ಕೊಂಡು ಹೋಗ್ಲಿಲ್ಲ. ಸುಗ್ರೀವನಿಗಿಂತಲೂ ವಾಲಿ ದೊಡ್ಡ ಭಕ್ತ, ಆದ್ರೆ ದೊಡ್ಡ ಭಕ್ತ ಅಂತ ವಾಲಿನ ಹುಡ್ಕೊಂಡು ಹೋಗ್ಲಿಲ್ಲ. ಬದಲಾಗಿ ಹನುಮಂತ ಇದ್ದಾನೆ ಅಂತ ಹೇಳಿ ಇವನು ಎಲ್ಲಿ ಸುಗ್ರೀವನ ಬಳಿ. ಹಂಗಾಗಿ ಅಂದ್ರೆ ನಾವು ಭಗವಂತನ ಬಳಿಗೆ ನಾವು ಹೋಗಬೇಕು, ಹತ್ರ ಹೋಗಬೇಕು ಅಂದ್ರೆ ಶ್ವಾಸ. ಅಂದ್ರೆ ಇದು ಹನುಮಂತ ಅನ್ನೋದು ಏನು? ವಾಯುದೇವರು. ವಾಯು ಅಂದ್ರೆ ಏನು? ನಮ್ಮ ಶ್ವಾಸ. ದೇವರ ಬಳಿ ನಾವು ಹೋಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಶ್ವಾಸವನ್ನ ಹಿಡಿಬೇಕು. ಶ್ವಾಸವನ್ನ ಹಿಡಿದ್ರೆ ದೇವರ ಬಳಿ ಕರ್ಕೊಂಡು ಹೋಗ್ತಾನೆ ಹನುಮಂತ, ಪ್ರಾಣದೇವರು, ಪ್ರಾಣವಾಯು. ಹಾಗೆ ಹಾಗಾಗಿ ಸುಗ್ರೀವ ಹನುಮಂತನನ್ನು ಆಶ್ರಯಿಸಿದ್ದರಿಂದ ತಾನು ಇದಕ್ಕೆ ಹೋದ. ಹಾಗಾಗಿ ಭಕ್ತನಾದಂತಹ ವಾಲಿಗೆ ಮೋಸ ಮಾಡಲಿಲ್ಲ. ಏಕೆಂದ್ರೆ ತಾನು ಹೇಳ್ತಾ ಇದ್ದಾನೆ, ಆ ಆ, ಏನು ಯಾಕೆಂದ್ರೆ ತಾನು ಕೇಳ್ತಾನೆ, ರಾಮಚಂದ್ರ ನೀನ್ ನೋಡು, ನಿನಗೇನಾದ್ರೂ ಇನ್ನೂ ಬದುಕುವ ಆಸೆ ಇದೆಯಾ ವಾಲಿ? ಹೇಳು, ನಾನು ನಿನ್ನನ್ನು ಬದುಕಿಸ್ತೇನೆ ಅಂತ ಹೇಳಿ ಕೇಳಿದ್ರೆ ವಾಲಿ ಹೇಳ್ತಾನೆ, ಬೇಡ, ನನಗೆ ಬದುಕುವ ಸ್ವಲ್ಪವೂ ಆಸೆ ಇಲ್ಲ. ಯಾಕೆಂದ್ರೆ ನಾನು ಬಂದಿದ್ದೇ ಸಾಯ್ಲಿಕ್ಕಾಗಿ. ಯಾಕೆಂದ್ರೆ ನಾನು ಖಂಡಿತ ಗೊತ್ತಿತ್ತು ರಾಮಚಂದ್ರ ಖಂಡಿತ ನಾನು ಉಳಿಸಲ್ಲ, ಸಾಯ್ತಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಬಾಣಕ್ಕೆ ನಾನು ಸಾಯಬೇಕು ಅಂತಾನೆ ಬಂದೆ, ಎಲ್ಲ ತಿಳಿದೇ ಬಂದೆ ನಾನು. ಹಾಗಾಗಿ ನಾನು ಖಂಡಿತ ಬದುಕಲಿಕ್ಕೆ ಇಚ್ಛೆ ಪಡೋಲ್ಲ ಅಂತ ಹೇಳಿ ತಾನು ವಾಲಿ ಹೇಳಿದ. ಯಾಕೆಂದ್ರೆ ಈ ಭಾಗ್ಯ ಯಾರಿಗೆ ಸಿಗ್ತದೆ? ರಾಮನ ಬಾಣದ ಹೊಡೆತ ತಿಂದು ರಾಮನ ಕೈ ಸ್ಪರ್ಶ ಮಾಡಿದಂತಹ ಬಾಣ ನನ್ನ ಎದೆ ಹೊಕ್ಕಿದೆ, ಯಾರಿಗೆ ಸಿಗ್ತದೆ ಆ ಭಾಗ್ಯ? ಜೊತೆಗೆ ರಾಮ ಯಾಕೆಂದ್ರೆ ಈಗಾಗಲೇ ರಾಮನ ತೊಡೆ ಮೇಲೆ ಮಲ್ಕೊಂಡಿದ್ದ. ಹೀಗೆ ರಾಮ ರಾಮ ಅಂತ ನಿನ್ನ ಮುಖ ನೋಡ್ತದೆ, ನಿನ್ನ ತೊಡೆ ಮೇಲೆ ಪ್ರಾಣ ಬಿಡುವ ಭಾಗ್ಯ ಅವಕಾಶ ಯಾರಿಗೆ ಸಿಗ್ತದೆ ಅಂತ ಹೇಳಿ, ಖಂಡಿತ ನಾನು ಈ ಅವಕಾಶನ ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ವಾಲಿ ತಾನು ಹೇಳಿದ. ಜೊತೆಗೆ ಆ ವಾಲಿ ಆ ಏನು ಹೇಳ್ತಾ ಇದ್ದಾನೆ ರಾಮನಿಗೆ, ನೋಡು ರಾಮಚಂದ್ರ, ನನ್ನ ಮಗ ಅಂಗದ ಜೊತೆಗೆ ತಾರೆ, ಅವರನ್ನ ನೀನೇ ನೋಡ್ಕೊಳ್ಬೇಕು. ಯಾಕೆಂದ್ರೆ ಅವರಿಗೆ ನನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ. ಅವರನ್ನು ಬಹಳ ನನ್ನನ್ನು ಹಚ್ಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ಅವರಿಬ್ಬರ ಜವಾಬ್ದಾರಿ ನಿನ್ನದು.
ಅಲ್ಲ ನಿನಗೆಲ್ಲ ಗೊತ್ತಿದೆ ರಾಮಚಂದ್ರ, ನಿನಗೇನು ನಾವು ಏನು ಹೇಳ್ಬೇಕಾಗಿಲ್ಲ. ಆದರೂ ನಾನು ನನ್ನ ಧರ್ಮ ಅಲ್ವಾ ಹೇಳುವುದು ಅಂತ ಹೇಳಿ ತಾನು ಹೇಳ್ತಾ ಇದ್ದಾನೆ. ಜೊತೆಗೆ ವಾಲಿ ಹೇಳ್ತಾ ಇದ್ದಾನೆ, ನೋಡು, ನಿನ್ನ ತಮ್ಮಂದಿರು ಹೇಗಿದ್ದಾರೆ, ಲಕ್ಷ್ಮಣ, ಭರತ, ಶತ್ರುಘ್ನ, ಅವರನ್ನ ನೀನು ಎಷ್ಟು ಪ್ರೀತಿಸ್ತೀಯಲ್ವಾ? ಅವರು ಕೂಡ ನೀನು ಎಷ್ಟು ಪ್ರೀತಿಸ್ತಾರೆ. ಹಾಗೆ ಇಂದಿನಿಂದ ನಿನಗೆ ಬರೀ 3 ಜನ ತಮ್ಮಂದಿರಲ್ಲ, ಇನ್ನು ಮುಂದೆ 4 ಜನ ತಮ್ಮಂದಿರು, ಅಂದ್ರೆ ಸುಗ್ರೀವ, ಅವರಷ್ಟೇ ನೀನು ಪ್ರೀತಿಯಿಂದ ನನ್ನ ತಮ್ಮನಾದ ಸುಗ್ರೀವನನ್ನು ಕೂಡ ನೀನು ನಿನ್ನ ತಮ್ಮನನ್ನಾಗಿ ಸ್ವೀಕರಿಸಿ ಅವನನ್ನು ಪ್ರೀತಿಸಬೇಕು ಅಂತ ಹೇಳಿ ವಾಲಿ ತಾನು ಹೇಳ್ತಾನೆ. ವಾಲಿ ಮಾತನ್ನ ಕೇಳಿ ಸುಗ್ರೀವ ಗೆಳೆಯೋ ಅಂತ ಎಲ್ಲ ಕಡ್ದ. ಅಯ್ಯೋ ನಮ್ಮ ಅಣ್ಣ ಎಷ್ಟು ಒಳ್ಳೆಯವನು, ನಾನು ಸುಮ್ಮನೆ ಸಾಯಿಸ್ಬಿಟ್ನಲ್ಲ ಅಂತೇಳಿ ಜೋರು ಹಳ್ಳಿ ಕಿಡ್ದ. ಅದಕ್ಕೆ ಹೇಳಿದೆ ರಾಮ ಮೊದಲು ಒಂದ್ಸಾರಿ ಇವನು ಹಿಂಗಿದಾನೆ ಅಂತ ಹೇಳಿ ನಿಗ್ರಹ ಮಾಡಿದ್ದ. ಅಂದ್ರೆ ಮೊದಲನೇ ಸಾರಿನೇ ಬಾಣ ಹೊಡಿಲಿಲ್ಲ. ಆದ್ರೆ ಏನ್ ಮಾಡೋದು ಪಾಪ, ಅವಾಗ ಅಜ್ಞಾನ. ಜೋರು ಹಳ್ಳಿ ಕಿಡ್ದ ಸುಗ್ರೀವ ಎಲ್ಲಾ ಕಡೆ. ಕೊನೆಗೆ ಯಾಕೆಂದ್ರೆ ಈ ಸುಗ್ರೀವ ನನ್ನ ಮೇಲಿನ ದ್ವೇಷದಿಂದ ಏನಾದ್ರೂ ನಾಳೆ ನನ್ನ ಮಗನಿಗಾಗ್ಲಿ ಹೆಂಡತಿಗಾಗ್ಲಿ ಏನಾದ್ರೂ ತೊಂದರೆ ಕೊಡದ ಹಾಗೆ ನೀನು ನೋಡ್ಕೊಳ್ಬೇಕು, ಅದು ನಿನ್ನ ಜವಾಬ್ದಾರಿ ಅಂತ ಹೇಳಿ ಆ ತಾನು ಹೇಳಿದ ಕೂಡಲೇ ಎಲ್ಲಾ ಕಡೆ ವಿಷಯ ಗೊತ್ತಾಯ್ತು. ಅಯ್ಯೋ, ವಾಲಿ ವಾಲಿ ಏನು ತಾನು ಹೀಗಾಗ್ಬಿಟ್ಟಂತೆ, ವಾಲಿ ಸಾಯ್ತಾ ಇದ್ದಾನಂತೆ. ಎಲ್ಲಾರು ಓಡಿ ಬಂದ್ರು, ಎಲ್ಲಾ ಕಡೆ ವಿಷಯ ಗೊತ್ತು. ಅವನ ಹೆಂಡತಿ ತಾರೆ ಬಂದ್ಲು, ಅಂಗದ ಮಗ ಬಂದ, ಕೊನೆಗೆ ಎಲ್ಲಾ ವಾನರ ವೀರರು ಎಲ್ಲರೂ ಬಂದ್ರು. ಕೊನೆಗೆ ತಾನು ಜೋರು ಒಳ್ಳೆ ಕಡಿತಾಳೆ. ಆ ಜೋರು ಅಂದ್ರೆ ಬಹಳ ಗೋಳಾಡ್ತಾ ಇದ್ದ, ಅಂದ್ರೆ ಬಹಳ ಪ್ರೀತಿ ಪಾತ್ರನಾದಂತ ಗಂಡ ಇವತ್ತು ಸಾವಿನ ಮಡುವಿನಲ್ಲಿದ್ದಾನೆ ನೋಡಿ ಬಹಳ ಅವಳಿಗೆ ದುಃಖ ಆಯಿತು. ಆಗ ಹನುಮಂತ ಉಪದೇಶ ಮಾಡುವಂತಹ ಉಪದೇಶ, ಯಾಕೆಂದ್ರೆ ರಾಮಾಯಣದಲ್ಲಿ ಎಲ್ಲೂ ಕೂಡ ಉಪದೇಶಗಳು ಬರೋಲ್ಲ. ರಾಮಚಂದ್ರನು ಕೂಡ ಎಲ್ಲೋ ಉಪದೇಶ ಅಂತ ಹೇಳಲು, ಅಲ್ಲಿ ಅರಣ್ಯಕಾಂಡದಲ್ಲಿ ಸ್ವಲ್ಪ ಜಾಬಾಲಿಗಳ ಹತ್ರ ಸ್ವಲ್ಪ ಚರ್ಚೆ ಬರ್ತದೆ ಬಿಟ್ರೆ ಉಪದೇಶನೇ ಬರೋಲ್ಲ. ಬರೀ ಎಲ್ಲ ಅವರ ಜೀವನ ಶೈಲಿಯೇ ಒಂದು ದೊಡ್ಡ ಉಪದೇಶ. ಹಾಗಾಗಿ ಹನುಮಂತನು ಕೂಡ ಉಪದೇಶ ಎಲ್ಲೂ ಬರಲ್ಲ, ಅವನು ಏನಿದ್ರು ಕೆಲಸ ಮಾಡೋದ್ರಲ್ಲೇ ಉತ್ತರ. ಹಾಗೆ ಆದ್ರೆ ಇಲ್ಲಿ ಸ್ವಲ್ಪ ಹನುಮಂತನ ಉಪದೇಶ ಬರ್ತದೆ. ಅದಕ್ಕೆ ಹೇಳ್ತಾ ಇದ್ದಾನೆ ನೋಡಲು, ಯಾಕೆ ಹೇಳ್ತಾ ಇದ್ದಿ, ಯಾಕೆಂದ್ರೆ ಯಾರು ಯಾ ಯಾಕೆಂದ್ರೆ ಆ ಅವನು ನಾವು ಅನ್ಕೊಂಡಿರ್ತೀವಿ ಅಷ್ಟೇ. ಅಯ್ಯೋ ನಮಗ್ ಹಂಗಾಗ್ಬಿಡ್ತು, ನಮ್ಗೆ ಹಿಂಗಾಗ್ಬಿಡ್ತು, ನಮ್ಗೆ ಅವ್ರು ಹಾಗೆ ಮಾಡಿದ್ರು, ಇವ್ರು ಹಾಗೆ ಮಾಡಿದ್ರು, ಅವರಿಂದಾಗಿಯೇ ಹೀಗಾಗ್ಬಿಡ್ತು, ನಮ್ಮನ್ನ ಅವರು ಹಾಗೆಲ್ಲ ಮಾಡ್ತಾರೆ, ಹೀಗೆಲ್ಲ ಯಾರ್ಯಾರೋ ಮೇಲೆ ನಾವು ಗೂಬೆ ಕೂರಿಸ್ತೀವಿ, ಕಂಪ್ಲೇಂಟ್ ಮಾಡ್ತೀವಿ. ಅದಕ್ಕೆ ಹನುಮಂತ ಹೇಳ್ತಾ ಇದ್ದಾನೆ, ಯಾರು ಯಾವುದಕ್ಕೂ ಕಾರಣ ಅಲ್ಲ, ನಾವ್ ಏನ್ ಮಾಡಿರ್ತೀವೋ ಅದೇ ನಮ್ಗೆ. ಅಂದ್ರೆ ನಾವು ಇವತ್ತೇನೋ ಅನುಭವಿಸ್ತಾ ಇದ್ದೇವೆ, ಏನೋ ಹೇಳ್ತಾ ಇದ್ದೀವಿ ಅಂದ್ರೆ ಅದು ನಾವು ಮಾಡಿದ್ದೆ, ಬೇರೆಯವ್ರದಲ್ಲ. ಬೇರೆಯವರು ಕೇವಲ ನಿಮಿತ್ತ ಮಾತ್ರ. ಅದಕ್ಕೆ ಅವರು ಕಾರಣಕರ್ತರಲ್ಲ, ನಾವೇ ನಿಜ. ಎಲ್ಲ ನಮ್ಮಲ್ಲಿ ನಡೆಯುವ ಪ್ರತಿಯೊಂದಕ್ಕೂ ನಾವೇ ಕಾರಣಕರ್ತ. ಹಾಗಾಗಿ ನಾವು ಯಾರ ಬಗ್ಗೆನೂ ಅಯ್ಯೋ ಪಾಪ ಅನ್ನುವ ಅವಶ್ಯಕತೆನೂ ಇಲ್ಲ, ಯಾಕೆಂದ್ರೆ ಅವ್ರವ್ರು ಮಾಡಿದ್ದವರು ಅವರಿಗಿದೆ. ಹಾಗಾಗಿ ಎಲ್ಲರಿಗಿಂತ ಹೆಚ್ಚಾಗಿ ಆ ನಾವು ಯ- ಯಾರನ್ನ ನೋಡಿ ನಾವು ಯಾಕೆ ಮರಗಬೇಕಾಗಿದೆ, ಯಾಕೆಂದ್ರೆ ನಾವೇ ನಿತ್ಯ ಏನು ಕೊರಗ್ತಾ ಇದ್ದೀವಿ ಅಲ್ವಾ? ಏನ್ ನಾವೇನ್ ಬಾರಿ ಇದರಲ್ಲಿದ್ದೀವ? ಪ್ರತಿಯೊಬ್ಬರ ಕತೆ ಕೇಳಿ ಪ್ರತಿಯೊಬ್ಬರದು ಒಂದಲ್ಲ ಒಂದಿರ್ತದೆ. ಹಿಂಗಾಗಿ ನಾವೇ ಮುಳುಗ್ತಾ ಇದ್ದೀವಿ. ಇನ್ನು ಬೇರೆಯವ್ರ ನೋಡಿ ಏನು ನ- ಮರಗೋದು ಏನಿದೆ? ಹ್ಮ್ ಹಾಗಾಗಿ ಯಾಕೆಂದ್ರೆ ಇವತ್ತು ವಾಲಿ, ನಾಳೆ ಇನ್ನೊಬ್ಬ, ನಾಡ್ದು ನಾವು, ಹೀಗೆ ಎಲ್ಲರೂ ಒಂದು ದಿನ ಹೋಗೋರೆ. ಯಾರು ಇಲ್ಲೇನು ಶಾಶ್ವತ ಅಲ್ಲ. ಹ್ಮ್ ಆದ್ರೆ ನಾವು ಈಗ ಅಯ್ಯೋ ವಾಲಿ ಹೋಗ್ಬಿಟ್ಟ ಅಂದ್ರೆ ಮತ್ತೆ ನಾವೆಲ್ಲ ಏನು ಪರ್ಮನೆಂಟ್ ಇಲ್ಲಿ? ಎಲ್ಲರೂ ಒಂದು ದಿನ ಹೋಗೋದೆ. ಹಾಗಾಗಿ ಯಾರ ಬಗ್ಗೆನೂ ನಾವು ಅಳಬೇಕಾಗಿಲ್ಲ, ಯಾರ ಬಗ್ಗೆನೂ ನಾವು ಆ ಗೋಳಾಡ್ಬೇಕಾಗಿಲ್ಲ. ಆ ಎಲ್ಲರೂ ಅವರವರ ಪರಿಸ್ಥಿತಿ ಎಷ್ಟು ದಿನ ಯಾರ್ಯಾರ್ದು ಅಂತ ಇರ್ತದೋ ಅಷ್ಟು ದಿವಸ ಇರ್ತಾರೆ. ಅವ್ರ ಕೆಲಸ ಆದ್ಮೇಲೆ ಹೊರಟು ಬಿಡ್ತಾರೆ. ಅದಕ್ಕಾಗಿ ನಾವು ಇನ್ನೊಬ್ರಿಗೆ ಹೋದವ್ರ ಬಗ್ಗೆ ಮರುಗ್ಬೇಕಾಗಿಲ್ಲ, ಇದ್ದವ್ರ ಬಗ್ಗೆ ಕೊರಗಬೇಕಾಗಿಲ್ಲ. ಹ್ಮ್ ಅಂತ ಹೇಳಿ ಆ ಅದಕ್ಕೆ ನಾವು ಏನು ಮಾಡಬೇಕು ಅಂತಂದ್ರೆ ಹನುಮಂತ ಹೇಳ್ತಾ ಇದ್ದಾನೆ, ನೋಡು, ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಸಾವಿನ ಸಮಯ ಗೊತ್ತಾಗ್ತದೆ, ಅಥವಾ ಮುಗೀತು ನಮ್ದು, ಅಂದ್ರೆ ಇನ್ನಾದ್ರೂ ಇಷ್ಟು ದಿವಸ ಅಂತೂ ಬರೀ ಉಂಡು ತಿಂದು ಮನೆ ಮಕ್ಕಳು ಮದುವೆ ಸಂಸಾರ ಅಂತ ಹೇಳಿ ಕಳೆದೆ ಮಕ್ಕಳು ಅಂತ, ಇನ್ನಾದ್ರೂ ನನ್ನ ಸಮಯ ಒಳ್ಳೆ ರೀತಿಯಲ್ಲಿ ಕಳೆಯೋಣ ಅಂತ ಯಾವಾಗ ಅಂದ್ರೆ ಇನ್ನು ಮುಗೀತು ನಮ್ದು, ಇನ್ನೇನ್ ಸ್ವಲ್ಪ ದಿವಸ ಬರೀ ಎಲ್ಲಾ ರೋಗ ಅವು ಇವು ಎಲ್ಲ ಶುರುವಾಗ್ತವೆ. ಯಾವಾಗ ಹೀಗೆ ಗೊತ್ತಾಯ್ತು, ಯಾಕೆಂದ್ರೆ ಒಂದು ಪ್ರಜ್ಞೆ ಸಾಮಾನ್ಯವಾಗಿ ಯೌವನ ಇದರಲ್ಲೆಲ್ಲ ಇದ್ದಾಗ ಆ ಥರದ್ದೆಲ್ಲ ಭಾವನೆ ಬರೋಲ್ಲ, ಸಾವಿನ ಭಾವನೆ ಬರೋಲ್ಲ, ಅಥವಾ ನಾನೇನೋ ಪುಣ್ಯ ಮಾಡಬೇಕು, ಅಧ್ಯಾತ್ಮ ಮಾಡಬೇಕು, ಅದು ಇದು ಆ ಥರದ ಭಾವನೆ ಇರೋಲ್ಲ. ಬರೀ ಅವಾಗ ಏನಿದ್ರು ಕೆಲಸ ತಗೊಳ್ಬೇಕು, ಮದುವೆ ಆಗಬೇಕು, ಈ ತರ ಮನೆ ಕಟ್ಟಬೇಕು, ಮಕ್ಕಳ ಈ ತರದ ಇದರಲ್ಲೇ ಇರ್ತಾರೆ. ಆದ್ರೆ ಯಾವಾಗ ಅದೆಲ್ಲ ಆದ್ರೂ ಕೂಡ ಆಮೇಲೂ ಕೂಡ ಅದೇ ಭ್ರಮೆಯಲ್ಲಿ ಬದುಕೋದಕ್ಕಿಂತ ಯಾವಾಗ ಅವನಿಗೆ ಒಂದು ಸಾರಿ ಗೊತ್ತಾಗ್ತದಲ್ಲ, ಗೊತ್ತಾದ್ಮೇಲೆ ಅವನು ಮಾಡಬೇಕಾದ ಮೊದಲ ಕೆಲಸ ಏನು ಅಂದ್ರೆ ಪುಣ್ಯ ಕೆಲಸ ಮಾಡಲು, ಅಂದ್ರೆ ಸಾಧನೆ, ಪರಲೋಕದ ಸಾಧನೆ. ತಾನು ನಿಜವಾಗ್ಲೂ ಒಬ್ಬ ಮನುಷ್ಯನಾಗಿ ಬಂದು ಏನನ್ನು ಸಾಧಿಸಬೇಕಿತ್ತೋ ಅದನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದ್ರ ಕಡೆ ಹೆಚ್ಚು ಗಮನ ಕೊಡಬೇಕಾಗ್ತದೆ. ಹ್ಮ್ ಅದು ಯಾಕೆಂದ್ರೆ ಅದೇ ನಾವು ನಿಜವಾಗ್ಲೂ ತೆಗೆದುಕೊಂಡು ಹೋಗುವಂತಹ ನಿಜವಾದ ಬುದ್ಧಿ. ಅಂದ್ರೆ ನಾವು
ಏನೋ ಮೇಲಿನ ಲೋಕಕ್ಕೆ ತಗೊಂಡು ಹೋಗುತ್ತೆ. ಯಾಕೆಂದ್ರೆ ನಾವು ಯಾವುದೋ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗ್ತೀವಿ, ತೀರ್ಥಯಾತ್ರೆಗೆ ಹೋಗ್ತೀವಿ, ಏನ್ ಮಾಡ್ತೀವಿ ನಾವು ಹೋದವರು? ಹ ಏನ್ ಮಾಡ್ತೀವಿ ಹೋದವರು? ಅಲ್ಲೇ ನೋಡ್ಕೊಂತ ಕೂತ್ಕೊಂತೀವಿ? ಇಲ್ಲ, 3 ದಿವಸನೋ 4 ದಿವಸನೋ ಒಂದು ವಾರನೋ ಹೋಗ್ತೀವಿ. ಆದ್ರೆ ಹೋದಾಗ ವಾಪಸ್ ಬರುವಾಗ ಏನ್ ಮಾಡ್ತೀವಿ? ಅಲ್ಲಿರೋದೇನಾದ್ರು ವೇಸ್ಟ್ ಬಾಟ್ಲಿ, ಖಾಲಿ ಬಾಟ್ಲಿ, ಪ್ಲಾಸ್ಟಿಕ್ ಈ ತರದೆಲ್ಲ ತಗೊಂಡು ಬರ್ತೀವಿ? ಇಲ್ಲ, ಅಲ್ಲಿ ಏನ್ ಮಾಡ್ತೀವಿ ನಾವು? ಅಮೂಲ್ಯವಾದದ್ದು ಏನಿದೆ ಅಥವಾ ತುಂಬಾ ಮತ್ತೆ ಸಿಗಲಾರದಂಥದ್ದು ಆ ಕ್ಷೇತ್ರದಲ್ಲಿ ಏನಿದೆ ಅದನ್ನ ತಗೊಂಡ್ ಬರ್ತೀವಿ ಅಲ್ವಾ? ಏನು ಹಾಗೆ ಹಾಗೆ ನಾವು ಕೂಡ ಇಲ್ಲಿಗೆ ನಾವು ತೀರ್ಥಯಾತ್ರೆಗೆ ಬಂದವರು, ಇಲ್ಲಿಗೆ ಭೂಮಿಗೆ. ಇಲ್ಲಿಂದ ನಾವು ಏನ್ ತಗೊಂಡು ಹೋಗ್ಬೇಕಾಗಿದೆ? ಖಾಲಿ ಬಾಟ್ಲಿ, ಅದು ಇದು ವೇಸ್ಟೇಜು ಅದನ್ನ ತಗೊಂಡು ಹೋಗೋದಲ್ಲ, ಬದಲಾಗಿ ಅಮೂಲ್ಯವಾದದನ್ನ ತಗೊಂಡು ಹೋಗ್ಬೇಕು ಅಲ್ವಾ? ನಾವು ಹೇಗೆ ಬೇರೆ ಕಡೆ ಹೋದ್ರೆ ತೀರ್ಥಕ್ಷೇತ್ರಗಳಿಗೆ ಅಥವಾ ಯಾವುದೋ ಒಂದು ಒಳ್ಳೆ ಪ್ಲೇಸಿಗೆ ಹೋದಾಗ ಅಲ್ಲಿ ಏನೋ ಬಹಳ ಚಂದ ಕಾಣಿಸ್ತದೆ, ಅಥವಾ ಆ ಜಾಗದಲ್ಲಿ ಅದು ಬಹಳ ಫೇಮಸ್ ಇರ್ತದೆ, ಮತ್ತೆ ಎಲ್ಲೋ ಅದು ಸಿಗುವಂಥದ್ದಲ್ಲ. ಅವಾಗ ಏನ್ ಮಾಡ್ತೀವಿ? ಅಲ್ಲೆಲ್ಲ ಒಳ್ಳೆ ಅಮೂಲ್ಯವಾದಂತು ಒಳ್ಳೊಳ್ಳೆ ವಿಷಯಗಳನ್ನ, ಒಳ್ಳೊಳ್ಳೆ ವಸ್ತುಗಳನ್ನ ತಗೊಂಡು ಬರ್ತೀವಿ, ಬೇಕದು ಮನೆಗೆ ಬೇಕು ಅಥವಾ ನಮ್ಮ ಉಪಯೋಗ ಬೇಕು ಅಂತ. ಹಾಗೆ ನಾವು ಪ್ರತಿಯೊಬ್ಬರು ಕೂಡ ಈ ಭೂಮಿ ಅನ್ನೋದೇ ಒಂದು ತೀರ್ಥಕ್ಷೇತ್ರ. ಆ ತೀರ್ಥಕ್ಷೇತ್ರಕ್ಕೆ ಬಂದವರು ನಾವು ಆದಷ್ಟು ಇಲ್ಲಿ ಎಲ್ಲ ಅಮೂಲ್ಯವಾದಂತಹ ವಸ್ತುಗಳನ್ನ ತಗೊಂಡು ಮೇಲಕ್ಕೆ ಹೋಗ್ಬೇಕು. ಅದ್ ಬಿಟ್ಟು ಇಲ್ಲಿ ಮಾಡಬಾರದು, ಮಾಡಿ ಎಲ್ಲ ನಾವು ಹಳೆ ರದ್ದಿ ಪೇಪರ್ನೆಲ್ಲ ತುಂಬಿಕೊಂಡು ಏನೇನೋ ವೇಸ್ಟೇಜ್ ಎಲ್ಲ ತುಂಬಿಕೊಂಡು ಕಸದ ಬುಟ್ಟಿ ಹಾಗೆ ತಗೊಂಡು ಹೋಗೋದಲ್ಲ. ಹಾಗಾಗಿ ಆ ಹಾಗೆ ನಾವು ಒಳ್ಳೆ ಕೆಲಸ ಮಾಡಬೇಕು. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಗತಿ ಇದೆ. ಹಾಗಾಗಿ ವಾಲಿ ಬಗ್ಗೆ ನೀನೇನ್ ಚಿಂತೆ ಮಾಡಬೇಡ. ಒಂದು ವೇಳೆ ವಾಲಿ ನಿಜವಾಗ್ಲೂ ಪುಣ್ಯ ಕಾರ್ಯ ಮಾಡಿದ್ದ ಅಂತಾದ್ರೆ, ಸಾಧನೆ ಮಾಡಿದ್ದ ಅಂತಾದ್ರೆ, ಖಂಡಿತ ಅವನು ಉತ್ತಮ ಲೋಕವನ್ನೇ ಪಡಿತಾನೆ. ಹಾಗಾಗಿ ಆಗ ತಾರೆ ಹೇಳ್ತಾಳೆ, ಅಲ್ಲ ನಾನು ಯಾರಿಗಾಗಿ? ನನಗಾಗಿ ಅಂದ್ರೆ ವಾಲಿಗಿಂತಲೂ ನನಗೆ, ಅಂದ್ರೆ ಒಬ್ಬ ಪತ್ನಿಗೆ ಪತಿಯೇ ದೈವ ಅಲ್ವಾ ಅಂತ. ಪತಿಯೇ ಇಲ್ಲದೆ ಇಂಥ 100 ಜನ ಅಂಗದಂತ ಮಕ್ಕಳಿದ್ರು ಕೂಡ ಪಕ್ಕದಲ್ಲಿ ಪತಿ ಇಲ್ಲ ಅಂತಂದ್ರೆ ಅವಳಿಗೆ ಆ ಒಂದು ಅಂದ್ರೆ ಶೋಭೆ ಅನ್ನೋದೇ ಇರೋಲ್ಲ. ಹಾಗಾಗಿ ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಜೊತೆಗೆ ಒಂದು ಗಂಡು ಮಗನಿಗೆ ತಂದೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಯಾಕೆಂದ್ರೆ ಅವನ ಮುಂದಿನ ಭವಿಷ್ಯ, ಅವನಿಗೆ ಪ್ರತಿಯೊಂದು ಕೂಡ, ಅವನ ಮಾತು, ಅವನ ಶಿಕ್ಷಣ, ಪ್ರತಿಯೊಂದಕ್ಕೂ ತಂದೆ ಅನ್ನೋ ಒಂದು ಶಕ್ತಿ ಬೇಕಾಗ್ತದೆ. ಹಾಗೆ ಇನ್ನು ಮುಂದೆ ಆ ಮಗು ಅನಾಥ ಆಗ್ತಾನೆ, ನಾನು ಅನಾಥೆ ಆದೆ ಅಂತ ಹೇಳಿ ಅವಳು ಗಳೋ ಅಂತ ಹೇಳ್ತಾಳೆ. ಕೊನೆ ಆ ಈಗ ಕೊನೆಗೆ ವಾಲಿ ಸುಗ್ರೀವನನ್ನ ಕರೀತಾನೆ. ಸುಗ್ರೀವನನ್ನ ಕರೆದು ಆ ಸುಗ್ರೀವನ ಬಳಿ ಕ್ಷಮೆ ಕೇಳ್ತಾನೆ. ನೋಡು ಸುಗ್ರೀವ, ನೀನೇನು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಬೇಡ, ದ್ವೇಷ ಇಟ್ಕೊಳ್ಬೇಡ. ಯಾಕೆಂದ್ರೆ ಏನೋ ನನ್ನ ಹಣೆ ಬರಹ ಆಗಿತ್ತು, ನನ್ನ ತಲೆಯಲ್ಲಿತ್ತು, ಬುದ್ಧಿಯಲ್ಲಿತ್ತು, ಹಾಗೆ ಆಗಿಬಿಡ್ತು. ಅದನ್ನೇ ನೀನು ಮನಸ್ಸಲ್ಲಿ ಇಟ್ಕೊಂಡು ನನ್ನ ಮಗ ಅಂಗದನೇನಾಗಲಿ ಅಥವಾ ನನ್ನ ಹೆಂಡತಿ ಆಗಲಿ ಏನು ತೊಂದರೆ ಕೊಡಬೇಡ. ಹ್ಮ್ ನನ್ನ ಮಗ ಅಂಗದನನ್ನ ಚೆನ್ನಾಗಿ ನೋಡ್ಕೊ. ಯಾಕೆಂದ್ರೆ ಅವನಿಗೆ ಇನ್ನು ಮುಂದೆ ನೀನೇ ಗತಿ. ಜೊತೆಗೆ ರಾಮನ ಕಾರ್ಯವನ್ನು ತಪ್ಪದೆ ಯಾವುದೇ ಕಾರಣಕ್ಕೂ ಉದಾಸೀನ ಮಾಡಬೇಡ. ನಾಳೆ ನಾಡ್ದಾಯ್ತು ಬಿಡು ಅಲ್ಲ ಹೋಗ್ಬಿಡು, ಹಾಗೆಲ್ಲ ಮಾಡಬೇಡ. ತುಂಬಾ ಶ್ರದ್ಧೆಯಿಂದ ರಾಮನ ಕಾರ್ಯವನ್ನು ಸಾಧಿಸಿಕೊಡು. ಆ ಯಾಕೆಂದ್ರೆ ಆ ರಾಮಚಂದ್ರ ನಮಗೆ ಅಷ್ಟು ಆ ನಮ್ಮನ್ನೇ ನಂಬ್ಕೊಂಡಿದ್ದಾನೆ ಅಂತ ಹೇಳಿ ರಾಮನ ಮಾತನ್ನ ನೀನು ಬಿಡಬೇಡ ಅಂತ ಹೇಳಿ, ಜೊತೆಗೆ ಅವನಿಗೆ ಒಂದು ಇಂದ್ರ ಹಾರ ಕೊಟ್ಟಿದ್ದ. ಆ ಹಾರವನ್ನ ಸುಗ್ರೀವನಿಗೆ ಕೊಟ್ಟ. ತಾನು ಕೊಟ್ಟು ವಾಲಿ ಅಂಗದನನ್ನು ಕರೀತಾನೆ. ಅಂಗದನನ್ನು ಕರೆದು ಅವನಿಗೆ ಒಳ್ಳೆ ಒಂದೆರಡು ಮಾತುಗಳನ್ನು ಹೇಳ್ತಾನೆ. ಅಂದ್ರೆ ನೀನು ಅಂಗದ, ಯಾಕೆಂದ್ರೆ ನೀನು ಎಲ್ಲಾ ಕಾಲದಲ್ಲೂ ಒಂದೇ ತರ ಇರಲ್ಲಪ್ಪ. ಯಾಕೆಂದ್ರೆ ಇಷ್ಟು ದಿವಸ ನಾನು ತಂದೆ ಇದ್ದೆ, ನಡೀತಾ ಇತ್ತು, ನೀನು ಹೆಂಗಿದ್ರು ನಡೀತಿತ್ತು. ಯಾಕೆಂದ್ರೆ ನನ್ನ ಮಗ, ಯಾಕೆಂದ್ರೆ ರಾಜನ ಮಗ ಅಂದ್ಮೇಲೆ ಯಾರೋ ಜಾಸ್ತಿ ತಲೆ ಕೆಡಿಸ್ಕೊ. ಆದ್ರೆ ಇನ್ನು ಮುಂದೆ ಹಾಗಾಗೋಲ್ಲ. ಯಾಕೆಂದ್ರೆ ನೀನು ಬಹಳ ತಗ್ಗಿ ಬಗ್ಗಿ ಸಂಯಮದಿಂದ ಎಲ್ಲರ ಪ್ರೀತಿ ಪಾತ್ರನಾಗಿ ಬದುಕಬೇಕಾಗ್ತದೆ. ಸುಖ ದುಃಖವನ್ನ ಸಹಿಸು. ಯಾರೋ ಏನೋ ಹೇಳ್ತಾರೆ, ಏನೋ ಹೇಳಿದಾಗ ನೀನು ಸುಮ್ಮನೆ ಅವ್ರ ಮೇಲೆ ತಿರುಗಿ ಬೀಳೋದಲ್ಲ, ಸಹಿಸು. ಎಲ್ಲರಲ್ಲೂ ಹೊಂದಾಣಿಕೆಯಿಂದ ಬದುಕುವುದನ್ನ ಕಲಿ ಅಂತ ಹೇಳಿ ಆ ಜೊತೆ ಯಾವುದೇ ಕಾರಣಕ್ಕೂ ಸುಗ್ರೀವನಿಗೆ ವಿರುದ್ಧವಾಗಿ ನಡ್ಕೊಳ್ಬೇಡ. ಅಥವಾ ಆ ಆದಷ್ಟು ಸುಗ್ರೀವನ ಮಾತನ್ನ ಕೇಳ್ತಾ ಇರು. ಸುಗ್ರೀವನ ಜೊತೆಗೆ ಅವನ ಜೊತೆಗೆ ಹೊಂದಾಣಿಕೆಯಿಂದ ಇರು ಅಂತ ಹೇಳಿ ಎಲ್ಲಕ್ಕಿಂತ ಹೆಚ್ಚಾಗಿ ಲಾಸ್ಟಿಗೆ ಹೇಳ್ತಾ ಇದ್ದಾನೆ, ಯಾರನ್ನು ಜೀವನದಲ್ಲಿ ಯಾರನ್ನೂ ಹಚ್ಕೊಳ್ಲಿಕ್ಕೆ ಹೋಗ್ಬೇಡ. ಹ್ಮ್ ಜೀವನದಲ್ಲಿ ಅಂದ್ರೆ ಹಚ್ಕೊಳ್ಳೋದೇನೋ ಇರ್ಲಿಕ್ಕೆ ಆಗೋಲ್ಲ. ಆದ್ರೆ ಆ ಆ ಅದೇ ಹಚ್ಕೊಳ್ಳೋದು ಆಗ್ಬಾರ್ದು. ಯಾಕೆಂದ್ರೆ ಉದಾಹರಣೆಗೆ ಈಗ ನನ್ನನ್ನು ನೀನು ಬಹಳ ಹಚ್ಕೊಂಡಿದ್ದೆ ಅಂತ ಆದ್ರೆ, ನಾನು ಹೋದ ಮೇಲೆ ನಿನಗೆ ಬದುಕೋದು ಬಹಳ ಕಷ್ಟ ಆಗ್ಬಿಡ್ತದೆ. ಅಥವಾ ನಿನಗೆ ಈ ಜೀವನವೇ ಇಷ್ಟೇ ಮುಗೀತು, ನಾನು ಹೇಗಪ್ಪ ಮುಂದೆ ಅನ್ನುವಷ್ಟೇ ನಿನಗೆ ಭ್ರಮೆ ಬಂದ್ಬಿಡ್ತದೆ. ಹಾಗಂತ ಹೇಳಿ ನಾವು ಹಚ್ಚಿಕೊಳ್ಳದೇನೋ ಇರ್ಲಿಕ್ಕೆ ಆಗೋಲ್ಲ. ಯಾಕೆಂದ್ರೆ ನಿತ್ಯ ಜೀವನ ನಡಿಬೇಕಲ್ವ. ಹಾಗೆ ನಿನಗೆ ಆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಆ ಒಳ್ಳೆ ರೀತಿಯಲ್ಲಿ ಬದುಕೋದನ್ನ ಕಲಿ ಅಂತ ಹೇಳಿ ತಾನು ಹೇಳ್ತಾ ಇದ್ದಾಳೆ.
ಹಾಗಾಗಿ ಇಷ್ಟೆಲ್ಲ ಹೇಳಿ ಉಪದೇಶ ಹೇಳಿ ವಾಲಿ ತಾನು ಪ್ರಾಣ ಬಿಟ್ಟ. ಯಾವಾಗ ಅಂದರೆ ರಾಮನ ಒಂದು ಕಾಲ ಮೇಲೇನೆ ತಾನು ಪ್ರಾಣ ಬಿಟ್ಟ. ಯಾವಾಗ ವಾಲಿ ಪ್ರಾಣ ಬಿಟ್ಟ, ಎಲ್ಲಾ ಕಡೆ ಹಾಹಾಕಾರ. ಅಯ್ಯೋ ಎಂತಹ ಪರಾಕ್ರಮಿ, ಎಂತಹ ಇಡೀ ವಾನರೆಲ್ಲ ಬೊಬ್ಬೆ ಹೊಡಿಲಿಕ್ಕೆ ಹಿಡಿದ್ರು, ಅಳ್ಳಿಕ್ಕೆ ಶುರು ಮಾಡಿ, ಎಂತಹ ಪರಾಕ್ರಮಿ. ಯಾಕೆಂದ್ರೆ ಅಂತಹ ರಾವಣ, ಇಡೀ ಜಗತ್ತನ್ನ ಎದುರಿಸಿದಂತಹ ರಾವಣನನ್ನ ಬರೀ ಕಂಕಳಲ್ಲಿ ಇಟ್ಕೊಂಡು ಬಂದಿದ್ದ. ರಾವಣನು ಕೂಡ ಅವತ್ತು ವಾಲಿ ಅಂತಾರೆ ಹೆದರ್ತಾ ಇದ್ದ. ಅಂತಹ ಪರಾಕ್ರಮಿ. ಮೂರು ಸಮುದ್ರಗಳಲ್ಲಿ ಹೋಗಿ ನಿತ್ಯ ಸ್ನಾನ ಮಾಡಿ ಬರ್ತಾ ಇದ್ದ. ಅಂತಹ ಎಂತೆಂತಹ ರಾಕ್ಷಸರನ್ನು ಎದುರಿಸಿದ್ದ. ಇಂತಹ ಒಬ್ಬ ರಾಜ ಅಥವಾ ಇಂತಹ ಒಬ್ಬ ಪರಾಕ್ರಮಿ ಮತ್ತೆ ಬರ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಬಹಳ ಪಶ್ಚಾತ್ತಾಪ ಪಟ್ಟರು. ಕೊನೆಗೆ ಎಲ್ಲರೂ ಅವನಿಗೆ ಎಲ್ಲ ಬೇಕಾದಂತಹ ಸಂಸ್ಕಾರಗಳನ್ನೆಲ್ಲ ಮಾಡಿ ಅವನ ಒಂದು ಶವವನ್ನ ಸಂಸ್ಕಾರ ಮಾಡ್ತಾರೆ. ಸಂಸ್ಕಾರ ಮಾಡಿದಾಗ ಅಂದ್ರೆ ಅಂದ್ರೆ ನೋಡಿ ಇವರೇ ಈ ವಾಲಿ ಸುಗ್ರೀವನ ಕಥೆ ಅಂದ್ರೆ ನಾವು ಮಾಡಿದ್ದೇ ನಮಗೆ ಅನ್ನೋದು ಎಷ್ಟು ಸತ್ಯ ಅಂತಂದ್ರೆ, ಈ ವಾಲಿ ಏನಿದ್ದಾನೆ ಇಂದ್ರನ ಅವತಾರ ವಾಲಿಯಲು, ಈ ವಾಲಿಯೇ ಮುಂದೆ ಇಂದ್ರನಾಗಿ, ಸಾರಿ ಯಾರೋ ಅರ್ಜುನನಾಗಿ ಹುಟ್ಟಿವರು. ಮುಂದೆ ದ್ವಾಪರಾಯುಗದಲ್ಲಿ ಅರ್ಜುನನಾಗಿ ಅವತಾರ ಮಾಡಿ ಬರ್ತಾನೆ. ಇದೇ ಕರ್ಣ. ಅಂದ್ರೆ ಈ ಸುಗ್ರೀವನೇ, ಅಂದ್ರೆ ಇವನು ಸೂರ್ಯನ ಅವತಾರ. ಯಾರು? ಸುಗ್ರೀವ. ಈ ಸುಗ್ರೀವನೇ ಮುಂದೆ ದ್ವಾಪರಾಯುಗದಲ್ಲಿ ಕರ್ಣನಾಗಿ ಹುಟ್ಟಿ ಬರ್ತಾನೆ. ಅಂದ್ರೆ ಈ ಸುಗ್ರೀವನಾಗಿದ್ದಾಗ ತನ್ನ ಸಹೋದರರನ್ನೇ ಕೊಲ್ಲಿಸಿದ, ಅದು ದೇವರ ಕೈಯಲ್ಲಿ ಹಠ ಮಾಡಿ ಪ್ರತಿಜ್ಞೆ ಮಾಡಿಸಿ ಕೊಲ್ಲಿಸಿದ್ನಲ್ವಾ, ಅದೇ ಕಾರಣಕ್ಕೆ ಮುಂದೆ ತಾನು ಕರ್ಣನಾಗಿ ಹುಟ್ಟಿ ಬಂದಾಗ ತನ್ನ ತಾಯಿಯಿಂದ ಬೇರೆಯಾಗಿ ತನ್ನ ಸಹೋದರರಿಂದ ಬೇರೆಯಾಗಿ ಅವರ ವಿರುದ್ಧವೇ ತಾನು, ಅಂದ್ರೆ ಎಲ್ಲಾ ಗೊತ್ತಿದ್ದು, ಅವರು ನನ್ನ ಸಹೋದರರಿಂದ ಗೊತ್ತಿದ್ದು, ನನ್ನ ತಾಯಿಯಿಂದ ಗೊತ್ತಿದ್ರು ಕೂಡ ತಾನು ಅವಮಾನವನ್ನ ಎದುರಿಸ್ತಾ, ಜೊತೆಗೆ ಕೊನೆಗೆ ತನ್ನ ಸಹೋದರರ ವಿರುದ್ಧವೇ ಯುದ್ಧ ಮಾಡಿ ತನ್ನ ಸಹೋದರನಿಂದಲೇ ಇದೇ ವಾಲಿಯೇ ಮುಂದೆ ಅರ್ಜುನ, ಆ ಅರ್ಜುನನಿಂದಲೇ ತಾನು ಬಾಣಕ್ಕೆ ಹೊಡೆತ ತಿಂದು ಇದೇ ಕಾರಣ ತಾನು ಸಾಯ್ತಾನೆ. ಅಂದ್ರೆ ನಾವು ಮಾಡಿದ್ದೇ ನಮಗೆ ಅಲ್ವಾ. ಇದೇ ಸುಗ್ರೀವ ಹೇಳಿ ಹೇಳಿ ಬಾಣ ಬಿಡಿಸಿದ್ದ. ಅದೇ ಕಾರಣಕ್ಕೆ ಮುಂದೆ ಆದ್ರೆ ಈ ವಾಲಿಗೆ ಒಂದು ಪಶ್ಚಾತ್ತಾಪ ಕಾಡಿದೆ. ನಾನು ಹನುಮಂತನನ್ನು ಆಶ್ರಯಿಸಲಿಲ್ಲ, ರಾಮನ ಸೇವೆ ಮಾಡುವ ಭಾಗ್ಯ ನನಗೆ ಸಿಗಲಿಲ್ಲ ಅಂತ ಹೇಳಿ ಅವನಿಗೊಂದು ಪಶ್ಚಾತ್ತಾಪ ಆಯ್ತು. ಅದಕ್ಕೆ ದೇವರು ಅವನಿಗೂ ಮೋಸ ಮಾಡಲಿಲ್ಲ. ಆಯ್ತು, ನಿನಗೆ ಹಿಂದಿನ ಜನ್ಮದಲ್ಲಿ ರಾಮನಾಗಿ ಬಂದಾಗ ನಿನಗೆ ನನ್ನ ಸೇವೆ ಮಾಡುವ ಭಾಗ್ಯ ಸಿಗ್ಲಿಲ್ಲಲ್ಲ, ಅದಕ್ಕೆ ನಾನು ಈ ಜನ್ಮದಲ್ಲಿ ನಿನ್ನ ಸ್ನೇಹಿತನಾಗೇ ಇರ್ತೇನೆ ಅಂತ ಹೇಳಿ ಕೃಷ್ಣ ಇದೇ ರಾಮ ಮುಂದೆ ಕೃಷ್ಣನಾಗಿ ಬಂದಾಗ ಅರ್ಜುನನ ಜೊತೆಗೆ ಬಹಳ ಸ್ನೇಹಿತನಾಗಿ ಇರ್ತಾನೆ. ಎಷ್ಟಂದ್ರೆ ಭಾವ ಭಾಮ ಇದ್ದ. ಹ್ಮ್ ಅಷ್ಟು ಆ ಸ್ನೇಹಿತನಾಗಿದ್ದ. ಜೊತೆಗೆ ಅವನೆಲ್ಲ ಎಲ್ಲಿ ಕೃಷ್ಣ ಹೋಗ್ತಾನೆ ಅಲ್ಲಿ ಅರ್ಜುನ ಇರ್ತಾ ಇದ್ರು, ಎಲ್ಲಿ ಅರ್ಜುನ ಕೃಷ್ಣ ಇಬ್ರು ಒಟ್ಟಿಗೆ ಇರ್ತಾ ಇದ್ರು ಯಾವಾಗ್ಲೂ. ಅಷ್ಟು ದೋಸ್ತಿ ಇದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಹಾ ಜೊತೆಗೆ ಹನುಮಂತ, ಇದೇ ಹನುಮಂತನೇ ಭೀಮಸೇನನಾಗಿ ಬರ್ತಾನೆ. ಅಂದ್ರೆ ತನ್ನ ಸಹೋದರನಾಗಿ ಬರ್ತಾನೆ. ಅವಾಗ ಭೀಮಸೇನನ ಜೊತೆಗಿನ ಸಖ್ಯ ಅಂದ್ರೆ ಭೀಮಸೇನನ ಜೊತೆಗೂ ಕೂಡ ಇದ್ದಂಗ ಆಗ್ತದೆ. ಯಾಕಂದ್ರೆ ಎಷ್ಟೋ ಸಾರಿ ಅರ್ಜುನನ ರಕ್ಷಣೆ ಮಾಡ್ತಾನೆ ಭೀಮಸೇನ. ಹಾಗೆ ಆಮೇಲೆ ಕೃಷ್ಣ, ಆಮೇಲೆ ಹೋದ ಜನ್ಮದಲ್ಲಿ ನಿನಗೆ ನಾನು ಬಾಣ ಹೊಡೆದು ಕೊಂದಿದ್ನಲ್ಲ, ಅಥವಾ ನನ್ನ ಬಾಣದ ಹೊಡೆತ ತಿಂದಿದೆಯಲ್ವ, ನೀನು ಬಹಳ ನೋವು ಅನುಭವಿಸಿದೆ, ಅದಕ್ಕೆ ಈ ಜನ್ಮದಲ್ಲಿ ನಿನಗೆ ಯಾವ ಬಾಣವೂ ತಾಕದ ಹಾಗೆ ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿ ಆ ಅರ್ಜುನನ ಎನ್ನಿಲ್ಲದೆ ಕಾಪಾಡಿದವನು ಕೃಷ್ಣ. ಯಾಕೆಂದ್ರೆ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಯಾವಾಗ ಸತ್ತೋಗ್ಬಿಡ್ತಿದ್ದ ಅರ್ಜುನ ಕೃಷ್ಣ ಇಲ್ಲ ಅಂದ್ರೆ. ಆದ್ರೆ ಒಂದೇ ಒಂದು ಬಾಣವೂ ಕೂಡ ತಾಕದ ಹಾಗೆ ಅರ್ಜುನನಿಗೆ ಅವನನ್ನ ರಕ್ಷಣೆ ಮಾಡಿದವನು ಕೃಷ್ಣ. ಎಷ್ಟು ಅಂದ್ರೆ ಹೇಳ್ತಾರೆ, ಒಂದ್ಸಾರಿ ಅಶ್ವತ್ಥಾಮ ಅಂತೂ ಬಂದು ಇಡೀ ರಥವನ್ನೇ ಬಾಣದಲ್ಲಿ ಮುಚ್ಚಿ ಬಿಡ್ತಾನೆ. ಯಾಕೆಂದ್ರೆ ಅಶ್ವತ್ಥಾಮನು ಕೂಡ ಅರ್ಜುನನಷ್ಟೇ ಪರಾಕ್ರಮಿ. ಅವನಿಗೆ ಯಾಕೆಂದ್ರೆ ಅವನು ಮಗನಾದ ಕಾರಣ ದ್ರೋಣಾಚಾರ್ಯರು ಎಲ್ಲಾ ವಿದ್ಯೆ ಕಲಿಸಿಕೊಟ್ಟಿದ್ರು ಅವನಿಗೆ. ಹಾಗಾಗಿ ಆದ್ರೆ ಅವನ ದುಷ್ಟ ಬುದ್ಧಿ ಇವನ್ ಕೈಯಲ್ಲಿ ಸೇರ್ಕೊಂಡು, ಅಂದ್ರೆ ಅಯೋಗ್ಯರಿಗೆ ಜಾಸ್ತಿ ಶಕ್ತಿ ಸಿಕ್ಕರೆ ಏನಾಗ್ತದೆ ಅನ್ನೋದಕ್ಕೆ ಉದಾಹರಣೆ ಅಶ್ವತ್ಥಾಮ. ಅವಾಗ ಅಂತಹ ಸಂದರ್ಭದಲ್ಲೂ ಕೂಡ ಅರ್ಜುನನ ರಕ್ಷಣೆ ಮಾಡಿದವರು ಕರ್ಣನಿಂದ, ಭೀಷ್ಮರಿಂದ, ದ್ರೋಣರಿಂದ, ಎಂತಹ ಪರಾಕ್ರಮಿ ಅಂತವರಿಂದಲೂ ಕೂಡ ಅರ್ಜುನನ ನಿಜವಾಗ್ಲೂ ರಕ್ಷಣೆ ಮಾಡಿದವರು ಯಾರು ಅಂತಂದ್ರೆ ಕೃಷ್ಣ. ಹಾಗಾಗಿ ಅಂದ್ರೆ ಹಿಂದಿನ ಜನ್ಮದಲ್ಲಿ ನಿನ್ನನ್ನ, ಅದಕ್ಕೆ ನಿನಗೆ ಬಿಡುವ ಬಾಣ ನನಗೆ ಬಂದು ಬೀಳಲಿ, ಅಥವಾ ನಾನು ಮುಂದೆ ಎದುರಿಗೆ ನಿಂತು ಅದನ್ನ ರಕ್ಷಣೆ ಮಾಡ್ತೇನೆ ಅಂತ ಹೇಳಿ ದೇವರು ರಕ್ಷಣೆ ಮಾಡಿದ. ಹಾಗಾಗಿ ಯಾರಿಗೂ ಮೋಸ ಮಾಡಿಲ್ಲ, ಮೋಸ ಮಾಡೋದೂ ಇಲ್ಲ. ಹೀಗೆ ಆ ಇದೇ ರೀತಿ ಆ ಇದು ಎಲ್ಲ ನಡೆದಿದ್ದು ಒಳ್ಳೆ ಮಳೆಗಾಲದಲ್ಲಿ, ಶ್ರಾವಣ ಮಾಸದಲ್ಲಿ. ಆಗ ರಾಮಚಂದ್ರ ಹೇಳಿದ, ನೋಡು ಸುಗ್ರೀವನು ಹೇಳಿದ, ನೋಡು ರಾಮಚಂದ್ರ, ಈಗ ಜೋರು ಮಳೆಗಾಲ, ಜೋರು ಮಳೆ, ಎಲ್ಲಾ ಕಡೆ ಕಾಡು ಕಾಡು, ಎಲ್ಲ ಗಿಡ ಮರ ಬಳ್ಳಿ ಎಲ್ಲ ಬರೀ ಇದಾಗಿರ್ತದೆ. ಈ ಸಮಯದಲ್ಲಿ ಸ್ವಲ್ಪ ನಾವು ರೆಸ್ಟ್ ಅಂದ್ರೆ ಹೊರಗಡೆ ಹುಡುಕೋದು ಕಷ್ಟ ಆಗ್ತದೆ. ಹಾಗಾಗಿ ಈ ಒಂದು ಶ್ರಾವಣ ಮಾಸ ಕಳೀಲಿ, ಅಂದ್ರೆ ಇನ್ನೊಂದು 4 ತಿಂಗಳು ಹೋಗ್ಲಿ, ಕಾರ್ತಿಕ ಮಾಸ ಶುರು ಆಗ್ಲಿ,
ಅಲ್ಲಿ ಆವಾಗಿಂದ ನಾವು ಈ ಸೀತಾನ್ವೇಷಣೆಯ ಕೆಲಸ ಶುರು ಮಾಡೋಣ. ಯಾಕೆಂದ್ರೆ ಆ, ಅಂತ ಹೇಳಿ ಅಲ್ಲಿವರೆಗೂ ನೀನು ಈ ಮಾಲ್ಯವಾನ ಅನ್ನೋದು ಒಂದು ಪರ್ವತ ಇದೆ, ಆ ಪರ್ವತದಲ್ಲಿ ನೀನು ಆ, ಏನು ಇರು ಅಂತ ಹೇಳಿ ರಾಮ ಲಕ್ಷ್ಮಣ ಹನುಮಂತನನ್ನ ಬಿಟ್ಟು ಇವನು ಹೋಗಿ ಸುಗ್ರೀವ ತಾನು ಸೇರ್ಕೊಂಡ ಏನು ಅರಮನೆಯಲ್ಲಿ. ಮುಂದೆ ಆ ಏನಾಯ್ತು ಅನ್ನುವುದನ್ನು ನಾವು ನಾಳೆ ದಿವಸ ನೋಡೋಣ ಅಂತ ಹೇಳಿದ ಕಾಯಿನ ವಾಚ ಮನಸ್ಸೇಂದ್ರಿಯ ಇರುವ ಬುದ್ಧಾತ್ಮನಾವ ಪ್ರಭೃತಿ ಕರೋಮಿ ಎಂದು ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ. ನನ್ನೊಳಗೆ ಹರಿವು ಗುರುಗಳು ನಿಂತು ಏನು ಹೇಳಿಸಿದರೋ ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವಿಲ್ಲವೂ ಭಗವಂತನದ್ದು ಅಂತ ಹೇಳಿದ. ಇಲ್ಲಿಯವರೆಗೆ ಜೂಮ್ ಯೂಟ್ಯೂಬ್ ಫೇಸ್ಬುಕ್ ನಲ್ಲಿ ವೀಕ್ಷಿಸಿದಂತೆ ಎಲ್ಲ ಧ್ಯಾನಗಳಿಗೆ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ವೆರಿ ಗುಡ್ ಮಾಸ್ಟರ್ಸ್. ಯಾರಾದರೂ ಏನಾದರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ಬೇಗ ಬೇಗ. ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ, ನಾವು ಬೇಗ ಬೇಗ ಧ್ಯಾನ ಶುರು ಮಾಡೋಣ. ಆಯ್ತಾ? ಎಲ್ಲರೂ ಬೆಳಿಗ್ಗೆವರೆಗೂ ಧ್ಯಾನ ಮಾಡಿ ಚೇರ್ ಮೇಲೆ ಕುತ್ಕೊಂಡು ಆ, ನಿದ್ದೆ ಬಂದ್ರೆ ಎದ್ದೋಗಿ ಮಲ್ಕೋಬಾರ್ದು. ಸವಿತಾ ಮಾಸ್ಟರ್, ಹಾಡು ಏನಾದರೂ ರೆಡಿ ಮಾಡಿದ್ರ? ಶ್ರುತಿ ಗೀತಿ ಹಾಕಿದ್ರ? ಯೋಗ ನಿದ್ರೆ ಹೋಗ್ಬಿಟ್ಟಿದಾರ ಅವರು. ಹ್ಮ್. ನಮಸ್ತೆ. ಎಲ್ಲರೂ ಬಸ್ ಎಲ್ಲ ಬುಕಿಂಗ್ ಮಾಡ್ಕೊಳ್ರಿ. ಆಮೇಲೆ ಆ, ನೋಡಿ, ಇವತ್ತೊಬ್ರು ಮಾಸ್ಟರ್ 3 ದಿವಸ ಪ್ರಾಕ್ಟೀಸ್ ಮಾಡಿದ್ದಾರೆ. ಫುಲ್ ಉಪವಾಸ ಇದ್ದು 3 ದಿವಸನೂ ಕೂಡ ಆ, ಶಶಿಕಲಾ ಮಾಸ್ಟರು ಪ್ರಾಕ್ಟೀಸ್ ಮಾಡಿ ಯಶಸ್ವಿಯಾಗಿದ್ದಾರೆ ನೋಡಿ, ಇಂಡಿವಿಜುವಲ್ ಆಗಿ. ಹಂಗಾಗಿ ಅವರು ಪದ್ಮ ಮಾಸ್ಟರು ಮಾಡಿದ್ರು ಹಿಂದೆ, ಅವರು ಮಾಡಿದ್ದಾರೆ. ಹಂಗಾಗಿ ಇನ್ನು ಒಂದು ಎಲ್ಲರಿಗೂ ಒಂದು ಏನು ಇದು ಬಂತು, ಏನು ಆ, ಧೈರ್ಯ ಬಂತು ಅಲ್ವಾ? ಏನು ಬಿಡೋ ಅಲ್ಲ, ಯಾರೆಲ್ಲರೂ ಮಾಡ್ಬೋದು, ಏನ್ ದೊಡ್ಡ ವಿಷಯ ಅಲ್ಲ. ಹ ಅಂತ ಹೇಳಿ ಅದೆಲ್ಲ ಅಲ್ಲಿ ಒಂದು ಗ್ರೂಪ್ ಎನರ್ಜಿ ಇರ್ತದೆ, ಎಲ್ಲರೂ ಇರ್ತೀವಿ, ಏನೋ ಒಂದು ಖುಷಿ ಇರ್ತದೆ. ಕೃಷ್ಣನ ಅಲ್ಲೇ ವಿಷನ್ಗಳು ಬರ್ತಾ ಇದೆ. ಎಷ್ಟೋ ಜನರಿಗೆ ಕೃಷ್ಣ ದರ್ಶನ ಕೊಡ್ತಾ ಇರ್ತಾನೆ. ಅದೆಲ್ಲ ಖುಷಿ ಖುಷಿಯಲ್ಲಿ ಅದು ಬೇರೆನೇ ಇರ್ತದೆ ಅಲ್ವಾ? ಹಂಗೆ ಯಾರಾದ್ರೂ ಇದ್ ಮಾಡಿದ್ರೆ ಇದನ್ನ ಮಾಡ್ಕೊಳ್ಳಿ. ಏನು ಇನ್ನು ಬಸ್ ಎಲ್ಲ ನೀವು ಬುಕಿಂಗ್ ಮಾಡ್ಕೊಂಡಿಲ್ಲ ಅಂದ್ರೆ ಬಸ್, ಆಮೇಲೆ ಆದಷ್ಟು ಅಲ್ಲಿ ಟ್ರೈನ್ ಕನೆಕ್ಟಿವಿಟಿ ಸ್ವಲ್ಪ ಕಡಿಮೆ, ಅಷ್ಟು ಚೆನ್ನಾಗಿಲ್ಲ. ಹಂಗಾಗಿ ನೀವು ಬಸ್ಸಲ್ಲೇ ಬೆಸ್ಟ್. ಬಸ್ ನಾನೆಲ್ಲ ಬುಕಿಂಗ್ ಮಾಡ್ಕೊಂಡ್ಬಿಡಿ, VRL ಅಥವಾ ಇಲ್ಲಾಂದ್ರೆ KSRTC ಒಳ್ಳೆ, ಎಲ್ಲ ಕಡೆಯಿಂದನೂ KSRTC ಬಸ್ ಎಲ್ಲ ಇದಾವೆ. ಆ, ಇದು ಮಾಡ್ಕೊಳ್ಳಿ, ಬುಕಿಂಗ್ ಮಾಡಿ. ಆಮೇಲೆ ನಾವು ಡಿಸ್ಟಿಕ್ ವೈಸ್ ಇನ್ನೊಂದ್ಸರಿ ನಾನು ಬೇಕಾದ್ರೆ ಹಾಕ್ತೀನಿ, ಜಿಲ್ಲಾವಾರು ಅಲ್ಲಿ ಬರುವಂತ ಮಾಸ್ಟರ್ಸ್ ತೋರ ನಂಬರ್ಸ್, ನೀವು ಅಲ್ಲಿ ಅವರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಆ, ಒಬ್ರಿಗೊಬ್ರು ಇದನ್ನ ಬರುವಾಗ ಜೊತೆ ಜೊತೆಗೇನೆ ಪ್ಲಾನಿಂಗ್ ಮಾಡಿ ಬನ್ನಿ. ಯಾಕೆಂದ್ರೆ ಕೆಲವರು ಒಬ್ಬೊಬ್ಬರೇ ಬರೋರು ಇದ್ದೀವಿ ದೂರದಿಂದ. ಆ ಅವರೆಲ್ಲ ಉತ್ತರ ಕರ್ನಾಟಕದಿಂದ ಬಹಳ ಸಿಕ್ಕಾಪಟ್ಟೆ ಮಾಸ್ಟರ್ಸ್ ಬರ್ತಾ ಇದ್ದೀರಿ. ಬಾಗಲಕೋಟೆ, ಆಮೇಲೆ ವಿಜಯಪುರ, ಇನ್ನು ಕಲಬುರ್ಗಿ, ಬೀದರಿಂದ ಎಲ್ಲ ಬರ್ತಾ ಇದ್ದಾರೆ. ಅವ್ರದ್ದೆಲ್ಲ ನಾವು ನಂಬರ್ ಹಾಕಿದೀವಿ. ಬರುವಾಗ ನೀವು ಬೇಕಾದ್ರೆ ಜೊತೆ ಜೊತೆಗೆ ಬನ್ನಿ. ಹ್ಮ್. ಆ, ಆಮೇಲೆ ಅಲ್ಲಿ ಬಂದ್ಮೇಲೂ ಅಲ್ಲಿನ ಬಸ್ಸಿಗೆ ಬಂದ್ರೆ ಅದೇ ಸಮಸ್ಯೆ ಇಲ್ಲ, ಸೀದಾ ಏನು ಉಡುಪಿಲಿ ಹೋಗಿ ಇದಾಗ್ಬಿಡ್ತದೆ. ಅಲ್ಲೂ ಅಡ್ರೆಸ್ ಹುಡ್ಕೋದು ಏನು ಕಷ್ಟ ಇರಲ್ಲ. ಸೀದಾ ದೇವಸ್ಥಾನಕ್ಕೆ ಬಂದ್ರೆ ಆಯ್ತು. ಅಲ್ಲಿ ಎಲ್ಲ ನಾವು ವಾಲಂಟಿಯರ್ಸ್ ಎಲ್ಲ ಇರ್ತಾರೆ. ಆ, ಅಥವಾ ಅಲ್ಲಿ ನಾವು ಬೋರ್ಡ್ ಎಲ್ಲ ಹಾಕಿರ್ತೀವಿ, ಅವಾಗ ಗೊತ್ತಾಗ್ತದೆ. ಹಾಗಾಗಿ ಹ್ಮ್ ಅದೊಂದು ಇದು ಮಾಡ್ಕೊಳ್ರಿ ಅಷ್ಟೇ. ಆಮೇಲೆ ಆದಷ್ಟು ನೀವು ಆ, ನಿಮಗೆ ಯಾವುದು ಬಟ್ಟೆ ಕಂಫರ್ಟಬಲ್ ಅನಿಸ್ತದೆ ಆ ಬಟ್ಟೆ ಹಾಕೋಬಹುದು. ಉದಾಹರಣೆಗೆ ಇವಾಗ ಮನೆಯಲ್ಲಿರುವಾಗ ನೀವು ಏನು ಬಟ್ಟೆ ಹಾಕೊಂತೀರಲ್ಲ ಫ್ರೀ ಆಗಿ, ಅದೇ ಅಂದ್ರೆ ನೀವು ಮನೆಯಿಂದಲೇ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಬನ್ನಿ. ಜರ್ನಿ ಮಾಡುವಾಗ ಅಲ್ಲಿ ಬಂದು ಬೇಕಾದ್ರೆ ರೂಮ್ ವ್ಯವಸ್ಥೆ ಎಲ್ಲ ಇರ್ತದೆ, ನೀವು ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಯಾಕೆಂದ್ರೆ ಲಾಂಗ್ ಟೈಮಲ್ಲಿ ನಮಗೆ ಅಲ್ಲಿ ಕೂರ್ಲಿಕ್ಕೆ ಆಗ್ಬೇಕು, ತುಂಬಾ ಇರಿಟೇಷನ್ ಆಗಬಾರ್ದು ಕೂತ್ಕೊಂಡಾಗ. ಹಂಗೆ ಅಂದ್ರೆ ಈಗ ಸ್ಯಾರಿ ಇದೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ನಿಮ್ಗೆ ಯಾವುದು ಕಂಫರ್ಟೇಬಲ್ ಇರ್ತದೆ, ಉದಾಹರಣೆ ಕೆಲವರು ಜೀನ್ಸ್ ಪ್ಯಾಂಟು, ಟಿ ಶರ್ಟು, ಬಿಗಿ ಬಟ್ಟೆಗಳನ್ನು ಹಾಗೆಲ್ಲ ಹಾಕೊಳ್ಳೋದು ಬೇಡ. ಫುಲ್ಲು ರಿಲ್ಯಾಕ್ಸ್ ಫ್ರೀ ಆಗಿರ್ಬೇಕು, ನಿಮಗೂ ಇರಿಟೇಷನ್ ಆಗಬಾರ್ದು. ಆ ಥರ ನೀವು ಆರಾಮ್ಸೆ ಬಟ್ಟೆ ಹಾಕೊಂಡು ಬೇಕಾದ್ರೆ ಶೆಕೆ ಇರ್ತದೆ, ಅಲ್ಲೇನು ಚಳಿ ಏನೂ ಆಗಲ್ಲ ನಿಮಗೆ, ಶಾಲು ಗೀಲು ಇದೆಲ್ಲ ಬೇಕಾಗಲ್ಲ. ನಿಮಗೆ ಹೆಂಗೆ ಕಂಫರ್ಟೇಬಲ್ ಅನಿಸ್ತದೆ ಆ ಥರ ಬಟ್ಟೆಗಳನ್ನು ಹಾಕೊಂಡು ನೀವು ಏನು ಮಾಡ್ಬೋದು.
ಆಯ್ತಾ. ಹ್ಮ್ ನಾವು ಕಣ್ಣಿಗೆಲ್ಲ ಹೊಟ್ಟೆ ಕಟ್ಟಲಿಕ್ಕೆ ಕೊಡ್ತೀವಿ. ನೀವು ಬೇಕಾದ್ರೆ ಎಕ್ಸ್ಟ್ರಾ ನೀವು ಬೇಕು ಅಂದ್ರೆ ತಂದು ಕೊಡ್ಬೋದು. ಅದಕ್ಕೇನು ತೊಂದರೆ ಇಲ್ಲ. ಆ ಆಮೇಲೆ ಮತ್ತೇನು ಅಂತಂದ್ರೆ ಅದೇ ಬಟ್ ಸ್ನಾನ ಗಿನ ಏನೇ ಅವಕಾಶ ಇರಲ್ಲ. ಆ, ಹೆಂಗಿದೆ 3 ದಿವಸ ಕೂತಿರ್ತೀರಲ್ಲ. ಆ ಹಿಂಗಾಗಿ ಬಟ್ಟೆನೂ ಏನು ಬೇಕಾದಷ್ಟು ಏನು ಬೇಕಾಗಲ್ಲ. ಆದ್ರೆ ಒಂದು 3 ಜೊತೆ 4 ಜೊತೆ ಇಟ್ಕೊಂಡಿರಿ, ಯಾಕಂದ್ರೆ ಎಮರ್ಜೆನ್ಸಿ ಬೇಕಾಗ್ತದೆ. ಇವನ್ ಲಾಸ್ಟಿಗೆ ಬರುವಾಗಲಾದ್ರೂ ಸ್ನಾನ ಗಿನ ಮಾಡ್ಕೊಂಡೇ ಬರುವಂತ್ರಿ. ಇಲ್ಲಾಂದ್ರೆ ಬೀಚ್ ಇದೆ, ಬೀಚಿಗೆ ಹೋಗ್ಬೋದು. ತುಂಬಾ ಜನ ಎಲ್ಲರೂ ನೀವು ಅಲ್ಲಿ ಪ್ಲಾನಿಂಗ್ ಮಾಡ್ಕೊಂಡು ಬೀಚಿಗೆ ಹೋಗಿ ಬನ್ನಿ ಒಂದ್ಸಾರಿ. ಅಲ್ಲಿವರೆಗೂ ಬಂದಿರ್ತೀರಲ್ವ. ಇವಾಗ ಹೆಂಗಿದ್ರು ಏನು ಬೇಸಿಗೆ, ಏನು ಮಳೆಗಾಲ ಆದ್ರೆ ಬೀಚಿಗೆ ಬಿಡಲ್ಲ ಅನ್ಬೋದು. ಬೇಸಿಗೆ ಟೈಮಲ್ಲಿ ಬಿಡ್ತಾರೆ, ಅವಕಾಶ ಇರ್ತದೆ. ಆ, ಹೋಗಿ ಆಮೇಲೆ ನೋಡ್ಕೊಂಡು ಬಂದ್ರೆ ಆಯ್ತು. ಆಮೇಲೆ ಸಮುದ್ರ ಸ್ನಾನ ಮಾಡಬೇಕು, ಅದು ಮಹಾಪುಣ್ಯ. ಈ ನದಿ ಸ್ನಾನಕ್ಕಿಂತಲೂ ಸಮುದ್ರ ಸ್ನಾನ ಬಹಳ ಪುಣ್ಯ. ಹಾ. ಹ್ಮ್ ಅಷ್ಟೇ 3/4 ಪ್ಯಾಂಟ್ ಹಾಕೊಳ್ಳಿ. ಆಮೇಲೆ ಹೆಣ್ಮಕ್ಳು ಬೇಕಾದ್ರೆ ನೀವು ಏನು ಬಟ್ಟೆ ಮನೇಲಿ ಏನೋ ಹಾಕೊಂತೀರಲ್ಲ ಅದನ್ನ ಹಾಕೋಬಹುದು. ಅಥವಾ ಏನದು ನೈಟಿ ಗೀಟಿ ಈ ಥರ ಎಲ್ಲ ಹಾಕೊಳ್ಬೋದು, ಏನು ತೊಂದರೆ ಇಲ್ಲ. ಹಾ. ಮತ್ತೆ ನಿಮ್ಗೆ ಕಂಫರ್ಟೇಬಲ್ ಯಾವುದು ಬಟ್ಟೆನೋ ಅದೇ ಒಳ್ಳೇದು. ಸುಮ್ಮನೆ ಅಲ್ಲಿ ಕಷ್ಟ ಆಗಬಾರ್ದಲ್ಲ. ಅಲ್ಲ ಅಲ್ಲ ಸರ್, 3 ದಿನ ಬಟ್ಟೆ ಚೇಂಜ್ ಮಾಡಾಗಿಲ್ವಾ? ಬಟ್ಟೆ ಹೆಂಗೆ ಚೇಂಜ್ ಮಾಡ್ತಾರೆ ಹೋಗಿ? ಅಲ್ಲ ನಾನು ಅದೇ ಹೇಳಿಲ್ಲ. ಅಲ್ಲ ಇವಾಗ ನಾವ್ ಅಲ್ಲೇ ಕೂತ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಿಲ್ಲ ಅಂತಲ್ಲ. ಸಪೋಸ್ ಯಾರನ್ನ ಬಂದ್ರೆ ಅಟ್ಲೀಸ್ಟ್ ಮುಖ ತೊಳ್ಕೊಳಕ್ಕೆ, ಬಾಯಿ ತೊಳ್ಕೊಳಕ್ಕೆ ಅವೆಲ್ಲ ಅವಶ್ಯಕತೆ ಏನೋ ಯಾವ ತರ ಅಂತ ಅದಕ್ಕೆಲ್ಲ. ಈಗ ವಾಶ್ರೂಮಿಗೆ ಹೋದಾಗ ಹಾ ಮುಚ್ಕೊಂತಾರೆ, ಬಾಯಿ ಎಲ್ಲ ಮುಕ್ಕಳಿಸಿ. ಆ ಹಾ ಕಣ್ಣು ಮುಚ್ಕೊಂಡೆ ಹಿಂಗ ಮುಖ ತೊಳ್ಕೊಂಡು ಮತ್ತೆ ಆ ಬಟ್ಟೆ ಹಾಕೊಂಡು ಅಥವಾ ಒರೆಸ್ಕೊಂಡು ಬರ್ತಾರೆ. ಅಲ್ಲೆಲ್ಲ ಟವೆಲ್ ಎಲ್ಲ ನಾವು ಇಟ್ಟಿರ್ತೀವಿ. ಅದೇ ಹೇಳಿದ್ದೆ. ಅದು ಅವೆಲ್ಲ ವಾಶ್ರೂಮ್ ಅಲ್ಲಿ ಮಾಡ್ತಾರೆ. ಆದ್ರೆ ಅದ್ ಮಾಡ್ಕೊಂಡ್ ಬರ್ಬೋದು. ವಾಶ್ರೂಮಿಗೆ ಅದೇ ಹೋದಾಗ ಹೇಳಿದ್ ನಾನು ಕಣ್ ಆಮೇಲೆ ನೀವು ಅದೇ ಬಟ್ಟೆ ಬಿಚ್ಚಲೇಬಾರ್ದು ಅಂತ ಏನ್ ಹೇಳಿದ್ 3 ದಿವಸದಲ್ಲಿ. ಅದು ಬಟ್ಟಲೇಬಾರದು ವಾಶ್ರೂಮ್ ಅಲ್ಲಿ ಹೋದ್ರೆ ಅನ್ನೋದು. ಯಾವ ರೀತಿ. ಬಟ್ಟೆ ಕಟ್ಟುವುದರ ಉದ್ದೇಶ ಏನು? ಒಂದು ಕತ್ತಲೆ ಇರಬೇಕು ಕಣ್ಣಿಗೆ. ಎರಡನೇದು ಕಣ್ಣು ಓಪನ್ ಆಗ್ಬಾರ್ದು. ಆಮೇಲೆ ಅವೇರ್ನೆಸ್ ಇರಲ್ಲ ಓಪನ್ ನಿಮ್ಗೆ. ಆಗ್ಬಾರ್ದು. ಹಾ ಅವೇರ್ನೆಸ್ ಇರಲ್ಲ. ಈಗ ಹಾ ಉದಾಹರಣೆಗೆ ಹಾ ಯೋಗ ನಿದ್ರೆ ಹೋಗಿರ್ತೀರಿ. ಹ್ಮ್ ಒಂದೇ ಸರಿ ಎಚ್ಚರ ಅದ್ ಏನ್ ಮಾಡ್ತೀರಿ ಹ್ಮ್ ಗೊತ್ತಾ? ಹಿಂಗೆ ಕಣ್ಣು ಬಿಟ್ಬಿಡ್ತೀರಿ. ಹ್ಮ್ ಹಾ ಗೊತ್ತಾ? ಅದು 100% ಅದು. ಗೊತ್ತಿಲ್ಲ ನಾವು ಹ್ಮ್ ಇಲ್ಲಿ ಬ್ಲೈಂಡ್ ಫೋಲ್ಡ್ ಮಾಡ್ತಾ ಇದೀವೋ, ಯೋಗ ನಿದ್ರೆ ಏನು ಬಟ್ಟೆ ಕಟ್ಕೊಂಡು ಕೂತಿದೀವಿ 72, ಅವೆಲ್ಲ ಏನೋ ನೆನಪಿರಲ್ಲ ಅವಾಗ. ಸುಮ್ನೆ ಒಂದೇ ಸರಿ ಕಣ್ ಹ್ಮ್ ಬಿಡೋದು. ಎಚ್ಚರ ಆದ ಕೂಡಲೇ ಅವಾಗ ಹ್ಮ್ ಕಣ್ಣಿಗೆ ಬಟ್ಟೆ ಎಲ್ಲ ಹ್ಮ್ ಕಟ್ಕೊಂಡಿದ್ರೆ ಏನಾಗ್ತದೆ? ಆ ಅದು ಓಪನ್ ಆಗಲ್ಲ ಅವಾಗ. ಆಯ್ತಾ. ಅಂದ್ರೆ ಹ್ಮ್ ಹ್ಮ್ ಅವೇರ್ನೆಸ್ ಇಲ್ಲದೆ ಹ್ಮ್ ಇರುವಾಗ ಮರ್ತೋಗಿರ್ತದ ಅದು. ಪುನಃ ಎಚ್ಚರ ಸ್ಥಿತಿ ಬಂದಾಗ ಓಪನ್ ಆಗಿಬಿಡ್ತದೆ ಕಣ್ಣು. ಹಂಗಾಗಿ ಆ ಅದು ಒಂದು ಇದು ಇರ್ತದೆ. ಹ್ಮ್ ಹಾಗೆ ಮಾಡಿ. ಆಮೇಲೆ ಯಾರು ನೀವು ಮತ್ತೆ ಅಲ್ಲಿ ಊಟ ಕೊಡಲ್ಲಂತೆ, ಅದು ಕೊಡಲ್ಲಂತೆ ಅಂತೇಳಿ ಮನೆಯಿಂದೆಲ್ಲ ಭರ್ಜರಿ ರೊಟ್ಟಿ ಚಪಾತಿ ಆ, ಎಲೆಲ್ಲ ಕೊನೆಗೆ ಗಂಟೆಲ್ಲ ಕಟ್ಕೊಂಡು ಬಂದ್ಬಿಟ್ಟಿರಿ. ನಮಗೆ ಬೇಯಿಸಿದ ಆಹಾರ ಕೊಡಕ್ ಆಗೋಲ್ಲ ಅಂತ ಕೊಡದೇ ಇರೋದಲ್ಲ, ಅಲ್ಲಿ ರೂಲ್ಸ್ ಇಲ್ಲ ಅದು. ಆ, ಅಂದ್ರೆ ನಾನ್ ಕುಕ್ಡ್ ಫುಡ್, ಅಂದ್ರೆ ಯಮ ನಿಯಮಗಳನ್ನು ಪಾಲಿಸಿ ಸಾಧನೆ ಸಾಧನೆ ಮಾಡಬೇಕಾದಾಗ ನಾವು ಆದಷ್ಟು, ಹೇಗೆ ನಾವು ಏಕಾದಶಿ ಇದರಲ್ಲೆಲ್ಲ ನಾವು ಆದಷ್ಟು ಉಪವಾಸದಲ್ಲಿದ್ದು ಖಾಲಿ ಹೊಟ್ಟೆಯಲ್ಲಿ, ಅಂದ್ರೆ ನೀರನ್ನ ಎಲ್ಲರೂ ತಗೊಳ್ಳಿ. ನಿರ್ಜಲ ಅಂತ ಯಾರು ಬೇಡ. ಯಾಕೆಂದ್ರೆ ನಾವು ಧ್ಯಾನ ಮಾಡ್ತಾ ಇರ್ತೀವಿ, ಜಾಸ್ತಿ ಎನರ್ಜಿ ಬರ್ತಾ ಇರ್ತದೆ, ದೇಹನೂ ಡ್ರೈ ಆಗ್ತಾ ಇರುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ ಅವಾಗ ಬೇಸಿಗೆ ಸಮಯ ಬೇರೆ ಅಲ್ವಾ, ಏಪ್ರಿಲ್ ಟೈಮಲ್ಲಿ ಸ್ವಲ್ಪ ಡಿಹೈಡ್ರೇಷನ್ ಆಗಬಾರ್ದು. ನೀರಿಗೆಲ್ಲ ನೀರು ಕುಡೀರಿ. ನೀರು ಕುಡಿದು ಏನೂ ಆಹಾರ ಇಲ್ಲದೆ, ಆಮೇಲೆ ಅದೇ ನಿಮ್ಮ ಆಪ್ಷನ್, ನಿಮಗೆ ಹೇಗೆ ಬೇಕೋ ಹಾಗೆ. 3 ದಿನ ಮಾಡೋರು 3 ದಿನ ಮಾಡಿ, ಕೊನೆ ಪಕ್ಷ ನಮಗೆ ಅಷ್ಟೆಲ್ಲ ಆಗೋಲ್ಲ ಅನ್ನೋರು ನಿಮ್ಮ ಶಕ್ತಿ ಸಾಮರ್ಥ್ಯ ಅನುಗುಣವಾಗಿ ಮಾಡಿ. ಆ, ಆಯ್ತಾ. ಅದು ಬಿಟ್ಟು ನೀವು ಮೊದಲೇ ಆಮೇಲೆ ಬೇರೆಯವ್ರನ್ನ ಯಾರನ್ನೂ ಡಿಮೋಟಿವೇಶನ್ ಮಾಡಬೇಡಿ. ನನಗೆ ಇಷ್ಟ ಆಗ್ತದೆ ಅಷ್ಟೇ ಮಾಡೋದು ನಾನು. ಆ, ನಾನು ಹಂಗೆ ಮಾಡೋದು ಹಿಂಗೆ ಮಾಡೋದು ಹಾಗೆಲ್ಲ ಏನು ಯಾರಿಗೂ ಹೇಳಬೇಡಿ. ನಿಮ್ಮ ಸಾಧನೆ ಬಗ್ಗೆ ನಿಮಗೆ ಅಷ್ಟೇ. ಯಾರು ಕೇಳಿದ್ರು ನಾ ಫುಲ್ 3 ದಿವಸ ಮಾಡ್ತೀನಿ ಅಂತಾನೆ ಹೇಳ್ಬೇಕು. ಆಯ್ತಾ. ನಿಮ್ದು ಏನಾದ್ರೂ ಇರಲಿ, ಬೇರೆಯವ್ರು ಕೇಳುವಾಗ, ಯಾಕೆಂದ್ರೆ ಇನ್ನೊಬ್ರಿಗೂ ಅದು ಇದಾಗಬಾರ್ದಲ್ಲ, ಮೋಟಿವೇಶನ್ ಆಗಿರ್ಬೇಕು ನಾವು ಮಾಡೋದು. ಆ ಹಾಗೆ ನನಗೆ ಗೊತ್ತಿದೆ ಎಲ್ಲರೂ ಮಾಡ್ತಾರೆ ಅಲ್ಲಿ. ಇಲ್ಲಿ ಸುಮ್ಮನೆ ಹೆದರೋದು. ಆಗ್ತದೋ ಇಲ್ಲೋ ಏನಿಲ್ಲ, ಆಮೇಲೆ ಅಲ್ಲಿ ಹೊಟ್ಟೆ ಕಿಚ್ಚು ಶುರು ಆಗ್ತದೆ. ಎಲ್ಲರೂ ಇಲ್ಲ ಯಪ್ಪ. ಸರ್, ಎಲ್ಲಾರು ಮಾಡ್ತಾರೆ ಸರ್, ಎಲ್ಲಾರು ಮಾಡ್ತಾರೆ ಸರ್. ಅದ್ರಲ್ಲಿ ಹೊಟ್ಟೆ ಕಿಚ್ಚು ಏನಿಲ್ಲ. ಇವಾಗ ಇವತ್ತು ಯಾರೇ ನಮ್ಮ ಪಾರ್ಟಿ ಇದ್ದಾರೆ 80 ಜನದಲ್ಲಿ ಪ್ರತಿಯೊಬ್ರು ಮಾಡ್ತಾರೆ ಸರ್. ನನ್ ಕಾನ್ಫಿಡೆನ್ಸ್ ಇದೆ ನಿಜವಾಗಿ. ಹೌದು. ಪ್ರತಿಯೊಬ್ಬ ಹೆಣ್ಮಕ್ಳು ಪ್ರತಿಯೊಬ್ಬ ಮಾಡೇ ಮಾಡ್ತಾರೆ. ಅವ್ರಿಗೆ ಧೈರ್ಯ ಲಕ್ಷ್ಮಿ ಅವ್ರಿಗೆಲ್ಲ ಭೂಮಿ ತಾಯಿ ಅಲ್ವಾ. ಬೇಕಾಗಿ ಗಂಡಸ್ರು ಒಂದ್ ಸ್ವಲ್ಪ ಏನಪ್ಪಾ ಆಗೇನ್ವಾ ಅವ್ರೇನಿಲ್ಲ, ಸಾಹಸ ಸಿಂಹಿಗಳವರು ಮಾಡೇ ಮಾಡ್ತಾರೆ ನಿಜವಾಗಿ. ನನ್ಗಂತೂ ಕಾನ್ಫಿಡೆನ್ಸ್ ಇದೆ ಸರ್, 100% ಸಕ್ಸಸ್ಫುಲ್ ಆಗುತ್ತೆ. ಅದ್ರಲ್ಲಿ ಏನ್ ಎರಡು ಮಾತೇ ಇಲ್ಲ ಸರ್, ನಿಜವಾಗಿ. ಇಚ್ಛಾಶಕ್ತಿ.
ಹ್ಮ್ ಸ್ತ್ರೀ ಶಕ್ತಿ ಅಂದ್ರೆ ಏನ್ ಅನ್ಕೊಂಡಿದೀರಾ? ಚೆನ್ನಾಗ್ ಮಾಡೇ ಮಾಡ್ತಾರೆ ಸರ್, ಅದ್ರಲ್ಲಿ ಅವ್ರ ಮಾತೇ ಇಲ್ಲ. ದುರ್ಗಾ ಶಕ್ತಿ, ಸ್ತ್ರೀ ಶಕ್ತಿ ಏನು ಅಂತ ತೋರಿಸ್ಬೇಕಲ್ಲಿ. ಹ? ಏ ತೋರ್ಸ ನೋಡಿ, ನಮ್ ಸುಜಾತ ಮೇಡಮ್ ರೆಡಿ ಆಗಿದ್ದಾರೆ. ನಾನು ತೋರ್ಸಿ ಅಂತ ಅವ್ರೆ 100%. ಅವ್ರೆ ಮಾಡೇ ಮಾಡ್ತಾರೆ, ಎಲ್ಲಾರು ಮಾಡ್ತಾರೆ ಸರ್, ಎರಡು ಮಾತೇ ಇಲ್ಲ ಸರ್. ಮಾಡ್ತಾರೆ. ಆಮೇಲೆ ಅದೇ ಸೇವೆ ಮಾಡೋರು ಕೂಡ ಬರ್ಬೋದು. ಆಮೇಲೆ ಸೇವೆ, ನೀವು ಒಂದ್ ವೇಳೆ ಸೇವೆ ಮಾಡೋರು ಕೂಡ ಸೇವೆ ಮಾಡೋ ಟೈಮಲ್ಲಿ ಸೇವೆ ಮಾಡಿ, ಧ್ಯಾನ ಮಾಡೋ ಟೈಮ್ ಆಮೇಲೆ ಧ್ಯಾನ ಮಾಡಿ. ಧ್ಯಾನ ಸೇವೆ ಎರಡು ಮಿಕ್ಸ್. ಈ ಸೇವೆ ಮಾಡ್ತೀವಿ ಅಂತ ಹೇಳಿ ಏನ್ ಬರೀ ಸೇವೆನೇ ಮಾಡ್ಲಿಕ್ಕೆ ಮಾಡಕ್ಕಾಗಲ್ಲ. ಎಷ್ಟೊತ್ತಾಗುತ್ತೆ ಅಷ್ಟೊತ್ತು, 4 ಶಿಫ್ಟ್ ಇರ್ತದೆ. ಒಂದೊಂದು ಶಿಫ್ಟ್ ನೀವು ಸೇವೆ ಮಾಡೋದು, ಆಮೇಲೆ ಬೇರೆ ಟೈಮಲ್ಲಿ ಧ್ಯಾನ ಮಾಡ್ಕೊಳ್ಳೋದು. ಮಲಗೋಕೆಲ್ಲ ಅವಕಾಶ ಇರಲಿ. ಹ್ಮ್ ಆ ಮಲಗೋದು ಅಂದ್ರೆ ಅದೇ ಆಮೇಲೆ ಅವ್ರಿಗೆ ಬಿಟ್ಟಿದ್ದು. ಸರ್ ಮಲ್ಗ ಯಾರು ಇಷ್ಟ ಪಡ್ತಾರಲ್ಲ ಬಿಡಿ ಸರ್, ನನ್ ಕಾನ್ಫಿಡೆನ್ಸ್ ಬಂದಿದೆ, ಆಲ್ರೆಡಿ ಬಂತು ನನಗೆ ಮೆಸೇಜ್ ಬಂತು. ಯಾವುದೇ ಕಾರಣಕ್ಕೆ ನಾವ್ ಅಲ್ಲಿ ಹೋಗಿ ಜಯಿಸ್ಕೊಂಡ್ ಬರ್ಬೇಕು ಅಂತ ಎಲ್ಲಾರ ಮನ್ಸಲ್ಲಿ ಇದೆ ಸರ್. ನಿದ್ದೆ 72 ಗಂಟೆ ಮಾಡ್ಕೊಂಡು ಬರ್ಲೇಬೇಕು ಅಂತ ನನಗೆ ಬಂದಿದೆ, ನನ್ ಮೈಂಡಿಗೆ ಬಂತು. ಎಲ್ಲಾರು ಪ್ರತಿಯೊಬ್ಬರು ಅದ್ ಮಾಡ್ತಾರ ಸರ್? ಇಲ್ಲ ಸರ್, 100% ಸರ್. ಮಲ್ಗಲ್ಲ, ಯಾರು ಮಲ್ಗಲ್ಲ. ಮಲಗಿಲ್ಲ. ಅವನು ಮಲ್ಗೋದೇ ಇಲ್ಲ ಯಾರನ್ನು, ನಿಜವಾಗಿ. ಅದ್ರಲ್ಲಿ 3 ದಿನದಲ್ಲಿ 2 ದಿನ ಯೋಗ ನಿದ್ರಲ್ಲೇ ಕಳೆದು ಬಿಡ್ತಾರೆ ಇವರು. 8×3 = 24. 24x7. ಯೋಗ ನಿದ್ರೆ ಆಗ್ತದೆ. ಆಮೇಲೆ ಇದು ಎಂತದ್ದು, ಗೊತ್ತೂ ಆಗಲ್ಲ ಎಷ್ಟೊತ್ತಾಯ್ತು ಏನು ಎತ್ತ ಅಂತ ಹೇಳಿ. ಆ ಕಡೆ ಈ ಕಡೆ ಕರೆಕ್ಟ್ ಆಗ್ಬಿಡ್ತದೆ ಅದು. ಹ್ಮ್ ಯೋಗ ಆಮೇಲೆ ಕಣ್ಣು ಓಪನ್ ಮಾಡಕ್ಕೆ ಆಗಲ್ಲ ಬಿಡೋತ್ಲ. ಇನ್ನೊಂದ್ ಸ್ವಲ್ಪ ಹಂಗೆ ಕುತ್ಕೊಳ್ಳೋಣ ಅನಿಸ್ತಾ ಇರ್ತದೆ. ಇವಾಗ ಬೆಳಗಿನ ಜಾವ ಆಗ್ತದಲ್ಲ. ಹೌದು ಸರ್, ಹೌದು. ನಾನ್ ಬಟ್ಟೆ ನಾನು ಟ್ರೈ ಮಾಡಿದೆ ಅಲ್ವಾ, ಸೂಪರ್ ಒಳ್ಳೆ ಎನರ್ಜಿ ಇದೆ ಸರ್. ಹೌದು. ಬಿಚ್ಚಕ್ಕೆ ನಿಜವಾಗಿ ನಾ 1 ಡೇ ಪೂರ್ತಿ ಕೂತಿದ್ದೆ, 12 ಅವರ್ ಕೂತಿದ್ದೆ. ಏನು ಆರಾಮಾಗಿರ್ಬೋದು, ಏನ್ರಿ ನಿಜವಾಗಿ. ಎಬ್ಸಿದ್ರು ಕೂಡ ಯಪ್ಪ ಯಾಕೆ ಹಬ್ಬದ್ರು ಎಬ್ಬಿಸ್ತಾರಪ್ಪ ಇವರು ಸುಮ್ನೆ ಆರಾಮ್ ಕುಂತಿದ್ರು. ಆತರ ಆಗತ್ತೆ, ಹೇಳಕ್ಕಾಗಲ್ಲ. ಹ್ಮ್ ಹಂಗೆ. ಓಕೆ. ಹ್ಮ್ ಮಾಡಿ ಎಂಜಾಯ್ ಮಾಡ್ಬೇಕು. ಈ ತರ ಹೊಸ ಹೊಸ ಇದ್ರಗಳನ್ನೆಲ್ಲ ಅನುಭವ, ಅದೊಂದು ಅನುಭವ ನಮ್ಗೆ. ಚೆನ್ನಾಗಿರ್ತಾವ. 72 ಗಂಟೆ ಮಾಡೋದು ಯಾಕೆ? ಅದೊಂದು ಹಾ, ಅನುಭವ ಆಗುತ್ತೆ ಸರ್. ಹೌದು, ಅನುಭವಕ್ಕೋಸ್ಕರ ನಾವು ಬರಲ್ಲ, ಪ್ರತಿಯೊಬ್ರು ಅಷ್ಟೇ. ಅದ್ರಲ್ಲಿ ಏನಿದೆ, 72 ಗಂಟೆ ಮಾಡೋಣ, ಅನುಭವ. ಅದೊಂದು ಎಲ್ಲಾನು ಅನುಭವ ಬರುತ್ತೆ ಅದು. ಹೌದು. ಆತರ ಅವ್ರ ಅನುಭವ ನೋಡಿ ಇನ್ನೊಬ್ರು ಯಾರು ಬಂದೇ ಬರ್ತಾರಲ್ವ, ಆತರ. ಓಕೆ. ಓಕೆ ಮಾಸ್ಟರ್ಸ್, ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ, ನಾವು ಧ್ಯಾನ ಶುರು ಮಾಡೋಣ. ಲೋಕ ಕಲ್ಯಾಣಕ್ಕಾಗಿ For meditation, there is no sleep. Because meditation, That's what I was thinking. half an hour meditation is equal to 6 hours of sleep.